20ನೇ ಶತಮಾನದ ಮಧ್ಯಭಾಗದವರೆಗೂ ನಾವು ಭಾರತೀಯರು ಪರಕೀಯರ ಗುಲಾಮರಾಗಿ, ಯಾಕೆ ಸುಮಾರು 1000 ವರ್ಷಗಳ ಕಾಲ ನಾವು ಪರಕೀಯರ ಗುಲಾಮರಾಗಿದ್ವಿ ಅಂತಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ಅದಕ್ಕೆ ಪ್ರಮುಖವಾದಂತ ಕಾರಣ. ಭಾರತ ಸರ್ಕಾರದ ಒಂದು ಅಧ್ಯಯನದ ಪ್ರಕಾರ ಭಾರತ ದೇಶದಲ್ಲಿ 4635 ಜಾತಿಗಳು ಉಪಜಾತಿಗಳಿವೆ. 4635 ಜಾತಿಗಳು ಉಪಜಾತಿಗಳು. ಒಂದೊಂದು ಜಾತಿಗೆ ಒಂದೊಂದು ಕಸುಬು. ನೀವು ಜಾತಿಯನ್ನು ಬದಲಾಯಿಸಿಕೊಳ್ಳೋಂಗಿಲ್ಲ, ಕಸುಬನ್ನು ಬದಲಾಯಿಸಿಕೊಳ್ಳೋಂಗಿಲ್ಲ. ಅಂತರ್ಜಾತಿಯ ಸಂಬಂಧಗಳಿಲ್ಲ ಮತ್ತು ಸತ್ತೋದಂತ ಹೆಣಗಳನ್ನು ಸಹ ಒಂದೇ ಸ್ಮಶಾನದಲ್ಲಿ ಸುಡೋದಿಲ್ಲ. ಆ ಜಾತಿಗೆ ಒಂದು ಸ್ಮಶಾನ, ಈ ಜಾತಿಗೆ ಒಂದು ಸ್ಮಶಾನ ಅಂತ ನಾವೆಲ್ಲ ನೋಡಿದ್ವಿ. ಹೀಗೆ ಭಾರತ ದೇಶದಲ್ಲಿ ಯುದ್ಧ ಮಾಡ್ತಕ್ಕಂಥದ್ದನ್ನ ಕ್ಷತ್ರಿಯರಿಗೆ ವಹಿಸಿದ್ರು. ಕ್ಷತ್ರಿಯರು ಸೋತ್ರೆ ಇಡೀ ಭಾರತ ದೇಶ ಸೋತಂಗಾಗಿದೆ. ಶೂದ್ರರಿಗೆ, ದಲಿತರಿಗೆ ಕತ್ತಿ ಗುರಾಣಿ ಕೊಟ್ಟು ಒಂದಷ್ಟು ತರಬೇತಿ ಕೊಟ್ಟಿದ್ದಿದ್ರೆ, ಕ್ಷತ್ರಿಯರ ಜೊತೆ ಅವರು ಕೂಡ ಯುದ್ಧ ಮಾಡಿದ್ರೆ ಯಾವ ಪರಕೀಯರು ಸಹ ನಮ್ಮನ್ನು ಗೆಲ್ಲಿಕ್ ಸಾಧ್ಯ ಆಗ್ತಾ ಇಲ್ಲ. ನಾವು ಗುಲಾಮರಾಗಿ ಬಾಳೋದಕ್ಕೆ ಅವಕಾಶನೇ ಇರ್ತೀವಿ. ಕ್ಷತ್ರಿಯರು ಸೋದ್ರು, ಇಡೀ ಭಾರತ ದೇಶದ ಜನ ಸೋದ್ರು. ಹೀಗೆ ಭಾರತ ದೇಶದ ಇಡೀ ಜನ ಪರಕೀಯರ ದಾಳಿಗೆ ಸೋತು 1000 ವರ್ಷಗಳ ಕಾಲ ನಾವು ಗುಲಾಮರಾಗಿ ಬಾಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಬ್ರಿಟಿಷರು ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದಾಗ ನಮ್ಮ ದೇಶದ ಜನ ಆಗ ನಾವು ಎಷ್ಟು ವರ್ಷಗಳ ಕಾಲ ಪರಕೀಯರ ಗುಲಾಮರಾಗಿರೋದು ಅಂತೇಳಿ ನಮಗೆ ಸ್ವತಂತ್ರ ಬೇಕು ಅಂತ ಭಾರತ ದೇಶದಲ್ಲಿ ಸ್ವತಂತ್ರ ಹೋರಾಟ ಪ್ರಾರಂಭ. ಈ ಭಾರತ ದೇಶದ ಸ್ವತಂತ್ರ ಹೋರಾಟ ಕೇವಲ ಬ್ರಿಟಿಷರನ್ನ ಈ ದೇಶದಿಂದ ಹೊರಗಡೆಗೆ ಕಳಿಸಿ ರಾಜಕೀಯ ಅಧಿಕಾರನ ನಾವೇ ತಕೊಂಡು ಕೈಗೆ ನಮ್ಮ ದೇಶನ ಆಳ್ತಕ್ಕಂಥದ್ದು ಕೇವಲ ಒಂದು ಭಾಗ. ಹಾಗೆ ಭಾರತ ದೇಶದಲ್ಲಿ ಸ್ವಾತಂತ್ರ್ಯದ ಹೋರಾಟ ಅಂತಂದ್ರೆ ಅದು ರಾಜಕೀಯ ಹೋರಾಟ, ಆರ್ಥಿಕ ಹೋರಾಟ ಮತ್ತು ಸಾಮಾಜಿಕ ಹೋರಾಟ. ಬ್ರಿಟಿಷರು ಈ ದೇಶದಿಂದ ಹೊರಗಡೆ ಹೋಗ್ಬೇಕು ಅಂತಕ್ಕಂಥ ಹೋರಾಟ ನಡೀತಾ ಇದ್ದಾಗ್ಲೇ ಭಾರತ ದೇಶದಲ್ಲಿ ಉಳೋನ್ಗೆ ಭೂಮಿ ಬೇಕು, ದುಡಿಯೋ ಕೈಗಳಿಗೆ ಕೆಲಸ ಬೇಕು, ಕೆಲಸಕ್ಕೆ ಸರಿಯಾದಂತ ಕೂಲಿ ಕೊಡಬೇಕು, ಭೂ ಕಂದಾಯ ರದ್ದು ಮಾಡಬೇಕು ಅಂತ ಆರ್ಥಿಕ ಹೋರಾಟವು ಇಲ್ಲಿ ಪ್ರಾರಂಭ ಆಯಿತು. ಇದರ ಜೊತೆಯಲ್ಲೇ ಅಸ್ಪೃಶ್ಯತೆ ಹೋಗಬೇಕು, ಸತಿ ಪದ್ಧತಿ ಹೋಗಬೇಕು, ಬಾಲ್ಯರ ಮದುವೆ ನಿಷೇಧಿಸಬೇಕು, ವರದಕ್ಷಿಣೆ ಪದ್ಧತಿ ಹೋಗಬೇಕು, ವಿಧವೆಯರು ಮದುವೆ ಮಾಡ್ಕೊಳ್ತಕ್ಕಂಥ ಅವಕಾಶನ ಕಲ್ಪಿಸಿಕೊಡ್ಬೇಕು, ದಲಿತರನ್ನ ದೇವಸ್ಥಾನಗಳಿಗೆ ಪ್ರವೇಶ ಮಾಡಿಸಬೇಕು. ಈ ರೀತಿಯ ಒಂದು ಸಾಮಾಜಿಕ ಹೋರಾಟವೂ ನಡಿ. ಹಾಗಾಗಿ ಭಾರತ ದೇಶದ ಸ್ವತಂತ್ರ ಹೋರಾಟ ಅಂತಂದ್ರೆ ಅದೊಂದು ರಾಜಕೀಯ ಹೋರಾಟ, ಆರ್ಥಿಕ ಹೋರಾಟ ಮತ್ತು ಸಾಮಾಜಿಕ ಹೋರಾಟ. ಈ ರೀತಿ ಹೋರಾಟ ನಡೀತಾ ಇದ್ದಾಗ 1939 ಎರಡನೇ ಮಹಾಯುದ್ಧ ಪ್ರಾರಂಭ ಆಯಿತು. 1945 ಎರಡನೇ ಮಹಾಯುದ್ಧ ಕೊನೆಗೊಂಡು. ಎರಡನೇ ಮಹಾಯುದ್ಧ ಕೊನೆ ಆದ ನಂತರ
ಇಂಗ್ಲೆಂಡ್ನಲ್ಲಿ ಚುನಾವಣೆಗಳು ನಡೆಯಿತು. ಅಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂತು. ಇಂಗ್ಲೆಂಡಿನ ಲೇಬರ್ ಪಕ್ಷದ ಪ್ರಧಾನಿ ಕ್ಲೆಮೆನ್ ಆಟ್ಲೆ ಅಂತಕ್ಕಂಥವನು ತನ್ನ ವಿದೇಶಾಂಗ ನೀತಿಯನ್ನು ಘೋಷಣೆ ಮಾಡಿದ. ಆ ವಿದೇಶಾಂಗ ನೀತಿಯಲ್ಲಿ ಭಾರತಕ್ಕೆ ಸಂಬಂಧಪಟ್ಟದ್ದು ಎರಡು ಮುಖ್ಯವಾದಂತಹ ಅಂಶಗಳನ್ನು ಅವರು ಘೋಷಣೆ ಮಾಡಿದರು. ಒಂದು, ಭಾರತ ದೇಶದ ಜನ ತಮಗೆ ಬೇಕಾದಂತ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಎರಡನೇದು, ಕ್ರಮೇಣ ನಾವು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಬ್ರಿಟಿಷ್ ಪ್ರಧಾನಿ ಕ್ಲೆಮೆನ್ ಆಟ್ಲೆ ಅವರು ಈ ಘೋಷಣೆಯನ್ನು ಮಾಡಿದರು. ಹಾಗಾಗಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಅಂದ್ರೆ 1946ರಲ್ಲಿ ಭಾರತದ ಸಂವಿಧಾನವನ್ನ ರಚನೆ ಮಾಡತಕ್ಕಂತ ಸಂವಿಧಾನ ಸಭೆಯನ್ನ ನಾವು ಆಯ್ಕೆ ಮಾಡಿಕೊಂಡ್ವಿ. 46ರಲ್ಲಿ ಸಂವಿಧಾನ ಸಭೆ ಸಂವಿಧಾನನ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. 1947ರಲ್ಲಿ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಮುಂದೆ ಈ ಸಂವಿಧಾನದ ಸಭೆ ಒಂದು ಕರಡು ಸಂವಿಧಾನವನ್ನ ರಚನೆ ಮಾಡಿ ಅಂತಿಮ ಅಂಗೀಕಾರಕ್ಕೆ ಭಾರತ ಸರ್ಕಾರಕ್ಕೆ ಸಲ್ಲಿಸಿತು. ಸ್ವತಂತ್ರವಾದಂತಹ ಭಾರತ 1950 ಜನವರಿ 26ರಂದು ಸಂವಿಧಾನವನ್ನ ಒಪ್ಪಿ ಗಣರಾಜ್ಯ ಆಯಿತು. ಇಲ್ಲಿ ಒಂದು ಮುಖ್ಯವಾದಂತಹ ಅಂಶ ನಿಮಗೆ ಗಮನಿಸಬೇಕಾಗಿರ್ತಕ್ಕಂಥದ್ದು, ಎಲ್ಲಾ ಸ್ವತಂತ್ರ ರಾಷ್ಟ್ರಗಳು ಗಣರಾಜ್ಯಗಳಲ್ಲ, ಆದ್ರೆ ಎಲ್ಲ ಗಣರಾಜ್ಯಗಳು ಸ್ವತಂತ್ರ ರಾಷ್ಟ್ರಗಳು. ಆಲ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಆರ್ ನಾಟ್ ರಿಪಬ್ಲಿಕ್ಸ್, ಬಟ್ ಆಲ್ ರಿಪಬ್ಲಿಕ್ಸ್ ಆರ್ ಇಂಡಿಪೆಂಡೆಂಟ್ ಸ್ಟೇಟ್ಸ್. ಹಂಗಿದ್ರೆ ಒಂದು ಸ್ವತಂತ್ರವಾದಂತಹ ದೇಶ ಗಣರಾಜ್ಯ ಆಗುವುದು ಯಾವಾಗ ಅಂತಂದ್ರೆ, ಒಂದು ಸ್ವತಂತ್ರವಾದಂತಹ ದೇಶ ಬರವಣಿಗೆಯಲ್ಲಿ ಒಂದು ಸಂವಿಧಾನವನ್ನ ಬರೆದು ಒಪ್ಪಿ ಅದರ ಪ್ರಕಾರ ಸರ್ಕಾರನ ರಚನೆ ಮಾಡಿ ದೇಶನ ಕಟ್ಟುವಂತ ಕೆಲಸ ಮಾಡ್ತಾರಲ್ಲ, ಅಂತಹ ಒಂದು ದೇಶ ಗಣರಾಜ್ಯ ಆಗತ್ತೆ. ಇಂಗ್ಲೆಂಡು ನಮಗಿಂತ ಬಹಳ ಹಿಂದಿನಿಂದಾನು ಸ್ವತಂತ್ರವಾದಂತಹ ದೇಶ, ಆದ್ರೆ ಅದು ಇದುವರೆಗೂ ಗಣರಾಜ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಲಿಖಿತ ರೂಪದಲ್ಲಿ ಒಂದು ಸಂವಿಧಾನ ಇಲ್ಲ. ಬರ್ಮಾ, ಮೈನಮಾರ್ ಅಂತ ನಾವು ಇವತ್ತೇನು ಕರಿತೀವಿ, ಅಲ್ಲಿಯೂ ಕೂಡ ಸಂವಿಧಾನ ಇಲ್ಲ. ನೇಪಾಳದಲ್ಲಿ ಈಗ ಅವರು ಬರೆದು ಒಪ್ಪಿ ಇನ್ನ ಅದರ ಪ್ರಾರಂಭದ ದಿನಗಳಲ್ಲಿ ಅನೇಕ ಎಡವತಡುಗಳನ್ನ ಎದುರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಭಾರತ ದೇಶ ಒಂದು ಸ್ವತಂತ್ರ ದೇಶವೂ ಹೌದು ಮತ್ತು ಒಂದು ಗಣರಾಜ್ಯವೂ ಹೌದು. ಈ ಸಂವಿಧಾನನ ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸಂವಿಧಾನ ರಚನೆಕಾರರ ಮುಂದೆ ಬಂದಿದ್ದು, ಭಾರತ ದೇಶಕ್ಕೆ ಎಂತ ಸಂವಿಧಾನನ ಕೊಡಬೇಕು, ಇದು ಬಹಳ ಮುಖ್ಯ. ನೀವೆಲ್ಲ ಸಂವಿಧಾನ ಪುಸ್ತಕ ನೋಡಿರ್ತೀವಿ. ನೀವ್ಯಾರು ಸಂವಿಧಾನ ಓದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಜನ ಇಡೀ ಭಾರತ ಸಂವಿಧಾನ ನಿಮ್ ಪೈಕಿ ಓದಿದ್ದಾರೆ? ಕೈ ಎತ್ತಿ ನೋಡಿ. ನೀವೇ ಅಲ್ಲ, ಲಾಯರ್ಗಳು ಓದಿಲ್ಲ, ಜಡ್ಜ್ಗಳು ಓದಿಲ್ಲ. ಈ ದೇಶದಲ್ಲಿ ಅನೇಕ ಜನರು ಭಾರತ ಸಂವಿಧಾನವನ್ನು ಓದಿಲ್ಲ. ಎರಡನೇ, ಇದು ಸಂವಿಧಾನನ ಕನ್ನಡದಲ್ಲೋ, ತೆಲುಗುನಲ್ಲೋ, ಉರ್ದುನಲ್ಲೋ, ತಮಿಳ್ನಲ್ಲೋ ಅಥವಾ ಇಂಗ್ಲಿಷ್ನಲ್ಲೋ ನೀವು ಓದಿದ್ರು ಕೂಡ ಅದು ಅರ್ಥ ಆಗಲ್ಲ.
ಒಂದ್ಸಲ ಅಲ್ಲ 10 ಸಲ ಓದಿದ್ರು ನಿಮ್ಗೆ ಅರ್ಥ ಆಗಲ್ಲ. ಯಾಕೆ ಅಂತಂದ್ರೆ ಭಾರತದ ಸಂವಿಧಾನ ಒಂದು ಕತೆ ಅಲ್ಲ, ಒಂದು ಕಾದಂಬರಿ ಅಲ್ಲ, ಒಂದು ಕವಿತೆ ಅಲ್ಲ, ಒಂದು ಫಿಕ್ಷನ್ ಅಲ್ಲ. ಹಂಗಾದ್ರೆ ಅದೇನು? ಭಾರತದ ಸಂವಿಧಾನ ಒಂದು ಕಾರ್ಯಕ್ರಮ, ಎ ಪ್ರೋಗ್ರಾಮ್. ಅದೆಂತ ಕಾರ್ಯಕ್ರಮ? ಪಾಳೆಯಗಾರಿ ಪದ್ಧತಿಯ ಒಂದು ಸಮಾಜವನ್ನ ಪ್ರಜಾಪ್ರಭುತ್ವ ಸಮಾಜವಾಗಿ ಪರಿವರ್ತನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಭಾರತದ ಸಂವಿಧಾನ. ಹಿಂದುಳಿದಿರ್ತಕ್ಕಂಥ ಒಂದು ಆರ್ಥಿಕ ಸಮಾಜವನ್ನ ಅಭಿವೃದ್ಧಿಯ ಪಥದತ್ತ, ಆಧುನಿಕ ಸಮಾಜದ ದಿಕ್ಕಿಗೆ ಪರಿವರ್ತಿಸತಕ್ಕಂತ ಒಂದು ಕಾರ್ಯಕ್ರಮ. ಒಂದು ಕೃಷಿ ಪ್ರಧಾನವಾದಂತಹ ದೇಶವನ್ನ ಕೈಗಾರಿಕಾ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಮೂಢನಂಬಿಕೆ, ಅನಕ್ಷರತೆ, ಈ ರೀತಿ ಅಜ್ಞಾನದಿಂದ ತುಂಬಿರ್ತಕ್ಕಂಥ ಸಮಾಜನ ಒಂದು ವಿದ್ಯಾವಂತ, ವೈಜ್ಞಾನಿಕ, ಪ್ರಗತಿಪರ ಸಮಾಜವಾಗಿ ಪರಿವರ್ತನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಭಾರತದ ಸಂವಿಧಾನ. ಹೀಗೆ ನೀವು ಭಾರತದ ಸಂವಿಧಾನ ಅರ್ಥ ಮಾಡ್ಕೋಬೇಕು ಅಂದ್ರೆ ಭಾರತ ದೇಶವನ್ನ ಅರ್ಥ ಮಾಡ್ಕೋಬೇಕು. ಭಾರತ ದೇಶವನ್ನ ಅರ್ಥ ಮಾಡ್ಕೊಳ್ಳದೆ ಭಾರತದ ಸಂವಿಧಾನ ನಿಮ್ಗೆ ಅರ್ಥ ಆಗೋದಿಲ್ಲ. ಭಾರತದ ಸಂವಿಧಾನನ ನೀವು ಅರ್ಥ ಮಾಡ್ಕೊಳ್ತೇನೆ, ಅದರ ಮೂಲ ತತ್ವಗಳೇನು ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಆ ಮೂಲ ತತ್ವಗಳೇ ಈ ದೇಶದಲ್ಲಿರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ. ಹಾಗಾಗಿ ಭಾರತ ದೇಶನ ಅರ್ಥ ಮಾಡ್ಕೊಂಡ್ರೆ ಭಾರತದ ಸಂವಿಧಾನ ಅರ್ಥ ಆಗುತ್ತೆ. ಭಾರತದ ಸಂವಿಧಾನ ಅರ್ಥ ಮಾಡ್ಕೊಂಡ್ರೆ ಅದರ ಮೂಲ ತತ್ವಗಳು ಅರ್ಥ ಆಗುತ್ತೆ. ಆ ಮೂಲ ತತ್ವಗಳೇ ನಮ್ಮ ದಿನನಿತ್ಯ ಚಟುವಟಿಕೆಯನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ. ಹಾಗಾದ್ರೆ ಭಾರತ ದೇಶನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು? తెలుగున ఒక మహాకవి అంటాడు, దేశం అంటే మట్టి కాదోయ్, దేశం అంటే మనుషులోయ్. ದೇಶ ಅಂದ್ರೆ ಬೆಟ್ಟ, ಗುಡ್ಡ, ನದಿ, ಸಾಗರ, ಸರೋವರ, ಕಣಿವೆಗಳು ಇಷ್ಟು ಮಾತ್ರ ಅಲ್ಲ. ದೇಶ ಅಂದ್ರೆ ಅಲ್ಲಿ ಜನರಿದ್ದಾರೆ. ಆ ಜನರ ಬಗ್ಗೆ ನಾವು ತಿಳ್ಕೋಬೇಕು. ಅವರ ಭಾಷೆ ಬಗ್ಗೆ ತಿಳ್ಕೋಬೇಕು, ಅವರ ಧರ್ಮದ ಬಗ್ಗೆ ತಿಳ್ಕೋಬೇಕು, ಅವರ ಸಂಸ್ಕೃತಿಯ ಬಗ್ಗೆ ತಿಳ್ಕೋಬೇಕು, ಅವರ ರಾಜಕೀಯ ಸಂಬಂಧಗಳ ಬಗ್ಗೆ, ಆರ್ಥಿಕ ಸಂಬಂಧಗಳ ಬಗ್ಗೆ, ಸಾಮಾಜಿಕ ಸಂಬಂಧಗಳ ಬಗ್ಗೆ, ಸಾಂಸ್ಕೃತಿಕ ಸಂಬಂಧಗಳ ಬಗ್ಗೆ ನಾವು ಅರ್ಥ ಮಾಡಿಕೊಂಡಾಗ ಒಂದು ದೇಶನ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಆಗಿದೆ. ಈ ಭಾರತ ದೇಶಕ್ಕೆ ಕೆಲವರು ಆಹಾರನ ಹುಡುಕಿಕೊಂಡು ಬಂದರು, ಕೆಲವರು ಫಲವತ್ತಾದ ಕೃಷಿ ಭೂಮಿಯನ್ನ ಹುಡುಕಿಕೊಂಡು ಬಂದರು, ಕೆಲವರು ಇಲ್ಲಿ ಜೀವ ನದಿಗಳಿದೆ, ಬದುಕು ಸುಖವಾಗಿ ಸಾಗಿಸಬಹುದು ಅಂತ ಬಂದ್ರು, ಕೆಲವರು ಜ್ಞಾನಾರ್ಜನೆಗಾಗಿ ಬಂದ್ರು, ಕೆಲವರು ವ್ಯಾಪಾರಕ್ಕಾಗಿ ಬಂದ್ರು, ಕೆಲವರು ಪ್ರವಾಸಿಗರಾಗಿ ಬಂದ್ರು, ಕೆಲವರು ಆಕ್ರಮಣಕಾರರಾಗಿ ಬಂದ್ರು, ಕೆಲವರು ದಾಳಿಕೋರರಾಗಿ ಬಂದರು. ಈ ರೀತಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಜನ ಬಂದರು. ಬಂದವರೆಲ್ಲ ವಾಪಸ್ ಹೋಗ್ಲಿಲ್ಲ, ಇಲ್ಲೇ ಉಳಿದು ಬಿಟ್ರು. ಉಳಿದಂತಹ ಜನ ಅವರು ಆ ದೇಶದಿಂದ ಬಂದವರು, ಇವರು ಈ ದೇಶದಿಂದ ಬಂದವರು, ಇನ್ನೊಬ್ರು ಇನ್ನೊಂದು ದೇಶದಿಂದ ಬಂದವರು ಅಂತ ಸಪರೇಟ್ ಆಗಿ ಉಳಿಯಲಿಲ್ಲ. ಅವರೆಲ್ಲ ಒಟ್ಟಿಗೆ ಬಾಳಿದ್ರು. ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ಭಾಗವಹಿಸಿದ್ರು. ಶತಮಾನಗಳ ಕಾಲ ಈ ದೇಶದಲ್ಲಿ ಒಬ್ಬರು ಇನ್ನೊಬ್ಬರಲ್ಲಿ ಬೆರೆತು, ಈ ಬೆರೆತೋದರ ಪರಿಣಾಮವಾಗಿ ಹುಟ್ಟಿದಂತಹ ಸಂತತಿಗೆ ನಾವೆಲ್ಲ ಇಲ್ಲಿ ಕೂತಿರೋ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ನೀವು ಬಂದಿದ್ದೀರಾ, ನೀವು ಬೇರೆ ಬೇರೆ ಜಾತಿಗಳಿಂದ ಬಂದಿದ್ದೀರಾ, ಬೇರೆ ಬೇರೆ ಧರ್ಮಗಳಿಂದ ಬಂದಿದ್ದೀರಾ, ಹೌದಾ ಅಲ್ವಾ?
ಆದ್ರೆ ನೀವು ನಾವು ಎಲ್ಲ ಸೇರಿ ನನ್ನಂಗೇನೆ ಇರೋದು. ಬಹುಪಾಲು ಹೆಣ್ಮಕ್ಳೆಲ್ಲ ನನ್ನ ಕಂಡ್ರೆ ಇಲ್ಲಿರೋದು, ನನ್ನ ಹೈಟೇ ಇರೋದು, ನನ್ನ ಬೇರೆ ಬೇರೆ ಕಾರ್ಯಗಳಿಗಾಗಿ ಬಂದಂತ ಜನ ಬೆರೆತು ಹೋದ್ರ ಒಂದು ಪರಿಣಾಮವಾಗಿ ಹುಟ್ಟಿರ್ತಕ್ಕಂಥ ಒಂದು ತಲೆಮಾರು. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಒಬ್ಬ ಮುಸ್ಲಿಮನ್ನ, ಒಬ್ಬ ಹಿಂದೂವನ್ನ, ಒಬ್ಬ ಕ್ರೈಸ್ತನ್ನ ಕೂರಿಸಿ ಅವ್ರು ಯಾವ ಮುಸ್ಲಿಮು ಹೇಳಕ್ಕಾಗಲ್ಲ. ಒಂದೇ ಬಡ ಒಂದೇ ಬಣ್ಣ ಈಸ್ಟರ್ನ್ ಇಂಡಿಯಾ ಹೋಗಿ ಈ ಅಸ್ಸಾಮು, ಮಣಿಪುರು, ತ್ರಿಪುರ, ಈ ತರ ನಾಗಾಲ್ಯಾಂಡು, ಈ ತರ ಮೇಘಾಲಯ, ಈ ರಾಜ್ಯಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಕ್ರಿಶ್ಚಿಯನ್ರು, ಬೌದ್ಧರು, ಹಿಂದೂಗಳು ಎಲ್ಲರೂ ಒಂದೇ ರೀತಿ ಮೈಕಟ್ಟಿರ್ತಾರೆ. ಇದಕ್ಕೆ ಕಾರಣ ಈ ದೇಶದಲ್ಲಿ ಈ ರೀತಿಯ ಬೆಳವಣಿಗೆಯನ್ನು ನಾವು ಬೇರೆ ಬೇರೆ ದೇಶಗಳಿಂದ ಬಂದಂತವ್ರು, ಬೇರೆ ಬೇರೆ ಕಾರಣಕ್ಕಾಗಿ ಬಂದವರು, ಬೇರೆ ಬೇರೆ ಕಾಲಮಾನದಲ್ಲಿ ಬಂದವರು, ಬೇರೆ ಬೇರೆ ರೇಸಸ್ ಇಂದ ಬಂದವರು, ಬೇರೆ ಬೇರೆ ಭಾಷಾ ಮೂಲಗಳಿಂದ ಬಂದವರು. ಹಾಗಾಗಿ ಒಟ್ಟು ಮಿಶ್ರಣ ಆಗಿ ಈ ದೇಶದಲ್ಲಿ ಇಷ್ಟೊಂದು ಜಾತಿಗಳು, ಉಪಜಾತಿಗಳು, ಭಾಷೆಗಳು, ಸಂಸ್ಕೃತಿಗಳು, ಉಪಸಂಸ್ಕೃತಿಗಳು ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಭಾರತ ದೇಶದಲ್ಲಿ ಜಾತ್ಯತೀತ ವ್ಯವಸ್ಥೆ ಯಾರು ಬಂತು ಅಂತ ನಾವು ಇಲ್ಲಿ ಜಾತಿಯ ಮಧ್ಯೆ ಅಸಮಾನತೆ ಇದೆ. ಆರ್ಥಿಕ ಸಂಬಂಧಗಳು, ಸಾಮಾಜಿಕ ಸಂಬಂಧಗಳು, ಸಾಂಸ್ಕೃತಿಕ ಸಂಬಂಧಗಳು ಅನೇಕ ರೀತಿಯಲ್ಲಿ ಭಿನ್ನವಾಗಿರೋದಲ್ಲ, ಬದಲಾಗ್ತಾನೂ ಇವೆ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಮ್ಗೆ ಹೇಳ್ತಿದ್ದೆ, ನಮ್ಮ ಕುಟುಂಬ ಶಿವಭಕ್ತರ ಕುಟುಂಬ. ನಾವು ಸೋಮವಾರ ಒಪ್ಪತ್ತಿರೋ, ಅವತ್ತು ಸ್ನಾನ ಮಾಡದೆ, ಪೂಜೆ ಮಾಡದೆ ನಾವು ಊಟ ಮಾಡ್ತಿರ್ಲಿಲ್ಲ. ಹಾಗಾಗಿ ಸೋಮವಾರ ಒಪ್ಪತ್ತು. ನಮ್ ತಂದೆಗೆ ಮದುವೆ ಆಯ್ತು. ಅಷ್ಟೊತ್ತಿಗೆ ನಮ್ ತಾಯಿ ನಮ್ಮ ಮನೆಗೆ ಬರ್ಬೇಕು. ಅಷ್ಟೊತ್ತಿಗೆ ನಮ್ಮ ಅಜ್ಜಿ ತಾತ ತೀರೋ. ನಮ್ ತಾಯಿನೇ ಸ್ವಲ್ಪ ಯಜಮಾನಿಕೆ ಮನೆಯಲ್ಲಿ. ಅವರು ವೆಂಕಟೇಶನ್ ಕುಟುಂಬದವರು. ಅವ್ರಿಗೆ ಒಪ್ಪತ್ತು ಶನಿವಾರ. ನಮ್ ತಾಯಿ ಮಾತು ನಡೀತಿತ್ತಲ್ಲ ಮನೆಯಲ್ಲೇ, ಗ್ರಾಜುಯಲ್ ಆಗಿ ನಾವು ಶನಿವಾರಕ್ಕೆ ಶಿಫ್ಟ್ ಆಗೋದು. ಸೋಮವಾರ ಒಪ್ಪತ್ತಿರ್ತಕ್ಕಂಥ ಕುಟುಂಬ ನಮ್ದು ಶನಿವಾರದ ಒಪ್ಪತ್ತು ಕುಟುಂಬ ಆಗೋಯ್ತು. ಅದಾದ ನಂತರ ನಾನು ಮದುವೆ ಆಗಿ ಇದು ಆಂಧ್ರದ ಒಂದು ಹೆಣ್ಣು. ನಾವಿಬ್ರು ಬೆಂಗಳೂರಿನಲ್ಲಿ ಸಂಸಾರ. ಅವರು ಒಂದು ಬಹಳ ಹಿಂದುಳಿದಿರ್ತಕ್ಕಂಥ ಒಂದು ಹಳ್ಳಿ, ಅವ್ರ ಸುತ್ತ ಬೆಟ್ಟ. ನನ್ನ ಹೆಂಡತಿ ಮನೆಯಲ್ಲಿ ಸೋಮವಾರ ಒಪ್ಪತ್ತು ಇಲ್ಲ, ಶನಿವಾರ ಒಪ್ಪತ್ತು. ಈಗ ನಮ್ಮ ಮನೆಯಲ್ಲಿ ಏನ್ ಯಾವತ್ತು ಒಪ್ಪತ್ತು ಅಂದ್ರೆ, ನನ್ನ ಹೆಂಡತಿಗೆ ಸಿಟ್ಟು ಬಂದು ಅಡಿಗೆ ಮಾಡದೆ ಇದ್ರೆ ಅದೇ ಒಪ್ಪತ್ತು. ಈಗ ನನ್ನ ಮಗಳು MBA, ಅವಳೊಂದು ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ತಾಳೆ. ನನ್ನ ಅಳಿಯನು MTech, ಅವನು ಒಂದು ಸಾಫ್ಟ್ವೇರ್ ನಲ್ಲಿ ಕೆಲಸ ಮಾಡ್ತಾರೆ. ನನಗಂತೂ ಅರ್ಥ ಆಗಿಲ್ಲ, ಅದು ಯಾವತ್ತು ಒಪ್ಪತ್ತು ಯಾವತ್ತು ಒಪ್ಪತ್ತ. ರಾತ್ರಿ ಏನೋ ಮಟನ್ನೇ, ಬೆಳಗ್ಗೆ ಏನೋ ಮಟನ್, ಶನಿವಾರನೋ ಮಟನ್ನೇ, ಸೋಮವಾರನೋ ಮಟನ್. ಅದ್ ಯಾವುದು ಅಂತ ನನಗೆ ಇನ್ನೂ ಗೊತ್ತೇ ಆಗಿದೆ. ಹಿಂಗೆ ಬದಲಾಗ್ತದೆ ನಮ್ಮ ಸಂಪ್ರದಾಯಗಳು, ನಮ್ಮ ಆಚಾರಗಳು, ನಮ್ಮ ವಿಚಾರಗಳು, ನಮ್ಮ ಬಟ್ಟೆ, ನಮ್ಮ ಆಹಾರ ಪದ್ಧತಿ ಎಲ್ಲವೂ. ಭಾಷೆ ಕೂಡ ಬದಲಾಗತ್ತೆ. ನನ್ನ ಮಾತೃಭಾಷೆ ತೆಲುಗು, ನನ್ನ ಹೆಂಡತಿ ಮಾತೃಭಾಷೆ ತೆಲುಗು. ನಾವಿಬ್ರು ಮದುವೆ ಆದ್ಮೇಲೆ ಬೆಂಗಳೂರಿನಲ್ಲಿ ಸಂಸಾರ ಪ್ರಾರಂಭ ಮಾಡಿದೆ. ನಾನು ಈ ರಾಜ್ಯದ ಪ್ರಜಾಪ್ರಭುತ್ವ ಚಳವಳಿಯ ಒಬ್ಬ ವಿದ್ಯಾರ್ಥಿಯಾಗಿ ಈ ರಾಜ್ಯನೆಲ್ಲ ಸುತ್ತಬೇಕಾಯ್ತು. ಆ ಜನರನ್ನ ತಲುಪಬೇಕಾದ್ರೆ ಕನ್ನಡದಲ್ಲಿ ಮಾತಾಡ್ಬೇಕಾಯ್ತು. ಹಾಗಾಗಿ ನಾನು ಕನ್ನಡದಲ್ಲಿ ಮಾತಾಡೋದನ್ನ ಕಲಿತೆ. ಕ್ರಮೇಣ ನಾನು ನನ್ನ ಹೆಂಡತಿ ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡ್ತಾ ಬಂತು. ಇವತ್ತು ನನ್ನ ಮಕ್ಕಳಿಗೆ ಮಾತೃಭಾಷೆ ಕನ್ನಡ. ತೆಲುಗು ಮಾತೃಭಾಷೆ ಆಗಿರ್ತಕ್ಕಂಥ ನಾಗಮೋಹನ್ ದಾಸ್ ಕುಟುಂಬ ಇವತ್ತು ಕನ್ನಡ ಮಾತೃಭಾಷೆ ಕುಟುಂಬವಾಗಿ ಪರಿಣಮಿಸಿದೆ. ನೋಡಿ ಹೆಂಗೆ ಭಾಷೆಯನ್ನು ಕೂಡ ಬದಲಾಗ್ತದೆ.
ಈಗ ನನ್ನ ಮಗಳು ನನ್ನ ಮೊಮ್ಮಗಳು ದಿನಾಲೂ ಮಾತಾಡ್ಕೊಳ್ಳೋದು ಇಂಗ್ಲಿಷ್. ಬಹುಶಃ ಇನ್ನೊಂದಷ್ಟು ದಿವಸಕ್ಕೆ ಅವ್ರ ಮಾತೃಭಾಷೆ ಇಂಗ್ಲಿಷ್ ಆಗುವುದೇನೋ ನನ್ನ ಮೊಮ್ಮಗಳಿಗೆ. ಈ ರೀತಿ ನಮ್ಮ ದೇಶದಲ್ಲಿ ಅನೇಕ ಸಂಸ್ಕೃತಿಗಳು, ಉಪಸಂಸ್ಕೃತಿಗಳು, ಆಚಾರಗಳು ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ದೇ ಇದ್ರೆ ನಮ್ಮ ಸಂವಿಧಾನ ಇದು ಒಂದು. ಈ ಸಂವಿಧಾನನ ರಚನೆ ಮಾಡ್ತಕ್ಕಂಥ ಕೆಲಸ 1946ರಿಂದ 1950ರವರೆಗೂ ಇದು ನಡೆಯಿತು. ಈ ರೀತಿ ಸಂವಿಧಾನನ ರಚನೆ ಮಾಡ್ತಕ್ಕಂಥ ಕಾಯಕದಲ್ಲಿ ತೊಡಕೊಂಡವರ ಪೈಕಿ ನಾವೆಲ್ಲರೂ ಬಹಳ ಮುಖ್ಯವಾಗಿ ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಯಾಕೆ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ಸಮಿತಿಯಲ್ಲಿ 272 ಜನ ಇದ್ರು. ಆದ್ರೆ ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡಿ, ಇಡೀ ಜೀವನವನ್ನೇ ತ್ಯಾಗ ಮಾಡಿ, ಸಂವಿಧಾನದ ಪ್ರತಿಯೊಂದು ಅಕ್ಷರವನ್ನು ಸಹ ಸೂಕ್ಷ್ಮವಾಗಿ ಪರಿಗಣಿಸಿ ದುಡಿದು ಕಾಯಕ ಮಾಡಿ ಈ ದೇಶಕ್ಕೆ ಕೊಟ್ಟಂತಹ ಸಂವಿಧಾನ ಕೊಟ್ಟಂತಹ ಮಹಾನ್ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್. ಈ ಸಂವಿಧಾನ ರಚನೆ ಮಾಡಬೇಕಾದ ಅನೇಕ ರೀತಿಯ ಪರಿಣಾಮಗಳಿವೆ. ಏನು ಮೊದಲನೇ ಒಂದು ಬಹಳ ದೊಡ್ಡ ಪರಿಣಾಮ ನಮ್ಮ ಮೇಲೆ ಬಿದ್ದಿದೆ ಅಂದ್ರೆ, ನಾನು ಆಗ್ಲೇ ಹೇಳಿದಂಗೆ ಭಾರತದ ಸ್ವತಂತ್ರದ ಹೋರಾಟ ರಾಜಕೀಯ ಹೋರಾಟವೂ ಆಗಿತ್ತು, ಆರ್ಥಿಕ ಹೋರಾಟವೂ ಆಗಿತ್ತು ಮತ್ತು ಸಾಮಾಜಿಕ ಹೋರಾಟವೂ ಆಗಿತ್ತು. ಈ ಹೋರಾಟದ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಬಂದವು. ಆ ಪ್ರಶ್ನೆಗಳನ್ನ ಈ ದೇಶದ ಜನ ಚರ್ಚೆ ಮಾಡಿದ್ರು, ಉತ್ತರವನ್ನ ಕಂಡುಹಿಡ್ಕೊಂಡ್ರು. ಆ ಉತ್ತರಗಳೇ ಸ್ವತಂತ್ರ ಚಳವಳಿಯ ರಾಷ್ಟ್ರೀಯ ಗುರಿಗಳ. ಆ ಗುರಿಗಳನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ನಮಗೊಂದು ಸಂವಿಧಾನ ಬೇಕಾಗುತ್ತೆ. ಹಾಗಾಗಿ ಈ ರಾಷ್ಟ್ರೀಯ ಗುರಿಗಳು ನಮ್ಮ ದೇಶದ ಸಂವಿಧಾನ ರಚನೆಕಾರರ ಮೇಲೆ ಬಹಳ ದೊಡ್ಡ ಪ್ರಭಾವವಿದೆ. ನಾನು ಎಲ್ಲ ಗುರಿಗಳಿಗೆ ಹೋಗೋದಿಲ್ಲ, ಕೇವಲ ಒಂದು 2-3 ಮಾತ್ರ ನಿಮ್ಮ ಹತ್ರ ಪ್ರಸ್ತಾಪ. ಈ ಸ್ವತಂತ್ರ ಹೋರಾಟ ನಡಿಬೇಕಾದ್ರೆ ಒಂದು ಪ್ರಶ್ನೆ ಬಂತು. ಸ್ವತಂತ್ರ ಬಂದ ಮೇಲೆ ಮಹಾತ್ಮ ಗಾಂಧಿಯವರನ್ನ ಒಬ್ಬ ಸಾಮ್ರಾಟ್ನನ್ನಾಗಿ ಮಾಡೋಣವಾ, ಜವಾಹರ್ಲಾಲ್ ನೆಹರೂರವರನ್ನ ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವಾ, ವಲ್ಲಭಾಯ್ ಪಟೇಲ್ ಅವರನ್ನ ಒಬ್ಬ ರಾಜನನ್ನಾಗಿ ಮಾಡೋಣವಾ ಅನ್ನೋ ಪ್ರಶ್ನೆ ಈ ದೇಶದ ಜನರ ಮುಂದೆ ಬಂತು. ಈ ದೇಶದ ಜನ ಚರ್ಚೆ ಮಾಡಿದ್ರು. ಅವ್ರು ಕಂಡುಕೊಂಡಂತಹ ಉತ್ತರ ಏನು ಅಂತಂದ್ರೆ, ನಮ್ಗೆ ಸಾಮ್ರಾಟರು ಬೇಡ, ಚಕ್ರವರ್ತಿಗಳು ಬೇಡ, ರಾಜ ಮಹಾರಾಜರು. ರಾಜಕೀಯ ಅಧಿಕಾರ ಈ ದೇಶದ ಪ್ರಜೆಗಳ ಕೈಗೆ ಬರಬೇಕು. ಹಾಗಾಗಿ ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ರಾಜಕೀಯ ಸಿದ್ಧಾಂತ ನಮ್ಮ ಸ್ವತಂತ್ರ ಚಳವಳಿಯಲ್ಲಿ ನಾವು ಕಂಡುಕೊಂಡಂತಹ ಉತ್ತರ ಅದು ಒಂದು ರಾಷ್ಟ್ರೀಯ ಗುರಿಯಾಗಿದೆ. ಹಾಗಾಗಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಪ್ರಮುಖವಾಗಿ ನಾವು ಕಾಣ್ತಿದ್ದೀವಿ. ಎರಡನೇ, ಈ ದೇಶದಲ್ಲಿ ಸುಮಾರು 82% ಜನಸಂಖ್ಯೆ ಹಿಂದೂಗಳು. ಹಿಂದೂಗಳ ಒಂದು ಸಣ್ಣ ವಿಭಾಗ ಈ ದೇಶವನ್ನ ಸ್ವತಂತ್ರ ಬಂದ ಮೇಲೆ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋ ಕೂಗು ಬಂತು. ಅದನ್ನ ಈ ದೇಶದ ಜನ ಚರ್ಚೆ ಮಾಡಿ ಅವರೊಂದು ಉತ್ತರನ ಕಂಡುಕೊಂಡ್ರು. ಏನ್ ಉತ್ತರ? ಇಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಜೈನರಿದ್ದಾರೆ, ಅನೇಕ ಬುಡಕಟ್ಟಿನ ಜನ ಇದ್ದಾರೆ, ವಿವಿಧ ಪಂಥಗಳಿವೆ. ಸಾವಿರಾರು ವರ್ಷಗಳ ಕಾಲ ನಾವೆಲ್ಲ ಒಟ್ಟಿಗೆ ಇಲ್ಲಿ ಸಂಸಾರ ಮಾಡಿದ್ದೀವಿ, ಈ ದೇಶದಲ್ಲಿ ಬದುಕಿದ್ದೀವಿ, ಬಾಳಿದ್ವಿ. ಭುಜಕ್ಕೆ ಭುಜ ಕೊಟ್ಟು ಸ್ವತಂತ್ರ ಹೋರಾಟದಲ್ಲಿ ನಾವು ಪ್ರಾಣವನ್ನು ಕೊಟ್ಟಿದ್ವಿ, ತ್ಯಾಗವನ್ನು ಮಾಡಿ ಈ ದೇಶವನ್ನ ಕಟ್ಟಿದ್ದೀವಿ. ಹಾಗಾಗಿ ನಮ್ಗೆ ಹಿಂದೂ ರಾಷ್ಟ್ರ ಬೇಡ, ಬೌದ್ಧ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಕ್ರೈಸ್ತ ರಾಷ್ಟ್ರ ಬೇಡ, ಭಾರತಕ್ಕೆ ಜಾತ್ಯತೀತ ರಾಷ್ಟ್ರ ಬೇಕು ಅಂತಕ್ಕಂಥ ಒಂದು ಗುರಿಯನ್ನ ನಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ ಪಡ್ತು. ಹಾಗಾಗಿನೇ ಭಾರತದ ಸಂವಿಧಾನದಲ್ಲಿ
ಜಾತ್ಯತೀತ ಅಂತಕ್ಕಂಥದ್ದು ಒಂದು ಸ್ಥಾನಮಾನವನ್ನು ಗಳಿಸಿದೆ. ನಾನು ಆಗ್ಲೇ ಹೇಳಿದಂಗೆ ಇಲ್ಲಿ 4635 ಜಾತಿಗಳು ಉಪಜಾತಿಗಳು ಇವೆ. ಇಲ್ಲಿ ಬ್ರಾಹ್ಮಣರಿದ್ದಾರೆ, ಅವರ ಕೆಳಗಡೆ ಕ್ಷತ್ರಿಯರಿದ್ದಾರೆ, ಅವರ ಕೆಳಗಡೆ ಶೂದ್ರರಿದ್ದಾರೆ, ವೈಶ್ಯರಿದ್ದಾರೆ, ಅವರ ಕೆಳಗಡೆ ಶೂದ್ರರಿದ್ದಾರೆ, ಅವರ ಕೆಳಗಡೆ ದಲಿತ ಸಮುದಾಯ ಇದೆ. ಇಲ್ಲಿ ಮೇಲ್ ಜಾತಿಗಳು ಇವೆ, ಕೆಳ ಜಾತಿಗಳು ಇವೆ. ಮೇಲ್ ಜಾತಿಗಳು ಮೇಲ್ವರ್ಗಗಳು, ಕೆಳ ಜಾತಿಗಳು ಕೆಳ ವರ್ಗಗಳು. ಅತಿ ಹೆಚ್ಚು ಬಡವರು, ಅತಿ ಹೆಚ್ಚು ಅನಕ್ಷರಸ್ಥರು, ಅತಿ ಹೆಚ್ಚು ವಸತಿಹೀನರು, ಭೂಹೀನರು, ನಿರುದ್ಯೋಗಗಳು ಎಲ್ಲಿದ್ದಾರೆ ಅಂತ ನೀವು ಹುಡುಕೊಂಡು ಹೋದ್ರೆ ಅವು ಕೆಲ ಜಾತಿಗಳಲ್ಲೇ ನಿಮ್ಗೆ ಸಿಗೋದು. ಭೂಮಿ ಇರೋರು, ಮನೆ ಇರೋರು, ವಿದ್ಯಾಭ್ಯಾಸ ಇರೋರು, ಉದ್ಯೋಗ ಇರೋರು, ಬದುಕಿನ ಭದ್ರತೆ ಇರ್ತಕ್ಕಂಥ ಜನ ಎಲ್ಲಿದ್ದಾರೆ ಅಂತ ಹುಡುಕೊಂಡು ಹೋದ್ರೆ ಅದು ಮೇಲ್ಜಾತಿಗಳಲ್ಲೇ ನಿಮ್ಗೆ ಸಿಗೋದು. ಹಾಗಾಗಿ ಭಾರತ ದೇಶದಲ್ಲಿ ಜಾತಿ ಮಧ್ಯೆ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಸಾಂಸ್ಕೃತಿಕ ಅಸಮಾನತೆ ಇದೆ. ಈ ಅಸಮಾನ ಭಾರತವನ್ನ ನಾವು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಎಲ್ಲರಿಗೂ ಸಮಾನ ಅವಕಾಶ ಸಿಗ್ಬೇಕು. ಎಲ್ಲರೂ ಸಮವಾಗಿ ಈ ದೇಶನ ಕಟ್ಟುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಎಲ್ಲರಿಗೂ ಸಮಾನ ಹಕ್ಕುಗಳು ಬೇಕು ಅಂತಕ್ಕಂಥದ್ದು ಬಂದಾಗ ನಮ್ಮ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒಂದು ಸ್ಥಾನಮಾನ ಸಿಗ್ತದೆ. ಈ ದೇಶನ ಕೇಂದ್ರ ಸರ್ಕಾರದಲ್ಲಿ ಡೆಲ್ಲಿನಲ್ಲಿ ಒಂದು ಸರ್ಕಾರನ್ನ ರಚನೆ ಮಾಡಿ ಅಲ್ಲಿಂದ ಇಡೀ ದೇಶವನ್ನ ಆಡಳಿತ ಮಾಡೋಣ, ಅದು ಸಾಧ್ಯ ಇಲ್ಲ. ಇದು ಬಹಳ ದೊಡ್ಡ ದೇಶ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಭಾಷೆ ಇದೆ, ಭಾಷೆಗೊಂದು ಸಂಸ್ಕೃತಿ ಇದೆ, ಆಚಾರ ವಿಚಾರಗಳಿವೆ. ಹಾಗಾಗಿ ಡೆಲ್ಲಿಯಿಂದ ಈ ದೇಶದಲ್ಲಿ ಇರ್ತಕ್ಕಂಥ ಹಳ್ಳಿಗಳನ್ನ ಆಡಳಿತ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕನ್ನಡ ಮಾತಾಡೋ ಪ್ರದೇಶನ ಒಂದು ದೇಶ ಅಂತ ಘೋಷಣೆ ಮಾಡೋಣ, ತೆಲುಗು ಮಾತಾಡುವಂತ ಪ್ರದೇಶನ ಒಂದು ದೇಶ ಅಂತ ಘೋಷಣೆ ಮಾಡೋಣ. ಆ ರೀತಿ ಒಂದೊಂದು ಪ್ರದೇಶನ ಒಂದೊಂದು ದೇಶ ಅಂತ ನಾವು ಘೋಷಣೆ ಮಾಡಿದ್ರೆ ಭಾರತ ದೇಶ ಕಟ್ಟೋದು ಹೆಂಗೆ? ಆಗ ನಮ್ಮ ಹಿರಿಯರು ತೀರ್ಮಾನ ಮಾಡಿ ಏನಂತಂದ್ರೆ ಭಾರತ ದೇಶದಲ್ಲಿ ಒಂದು ಭಾರತದ ಸರ್ಕಾರ ಇರಬೇಕು, ಕೇಂದ್ರದಲ್ಲಿ ಭಾಷಾವಾರು ಪ್ರಾಂತ್ಯದ ಮೇಲೆ ರಾಜ್ಯ ಸರ್ಕಾರಗಳು ಇರಬೇಕು ಅಂತ ಒಂದು ಫೆಡರಲ್ ವ್ಯವಸ್ಥೆ. ಕೇಂದ್ರ ಸರ್ಕಾರವನ್ನು ಇರಬೇಕು, ರಾಜ್ಯ ಸರ್ಕಾರ ಇರಬೇಕು. ಕೇಂದ್ರ ಸರ್ಕಾರದ ಕೆಲಸ ಬೇರೆ, ರಾಜ್ಯ ಸರ್ಕಾರದ ಕೆಲಸಗಳು ಬೇರೆ. ಕೇಂದ್ರ ಸರ್ಕಾರದ ಕೆಲಸಗಳೇನು? ವಿದೇಶಾಂಗ ನೀತಿ ಅವರದು, ನೋಟ್ ಪ್ರಿಂಟ್ ಮಾಡೋದು ಅವರದು, ನೋಟ್ ವಾಪಸ್ ತಗೊಳ್ಳೋದು ಅವರದು, ಡಿಫೆನ್ಸ್ ಕಟ್ಟೋದು ಅವರದು. ಈ ರೀತಿ ಕೆಲವು ಕೆಲಸಗಳು ಅವರದು. ನಮ್ಮ ಮನೆ ಮುಂದೆ ರಸ್ತೆ ಮಾಡೋರು ಯಾರು? ನಮ್ಮೂರಿನಲ್ಲಿ ಶಾಲೆ ಕಟ್ಟೋರು ಯಾರು? ನಮ್ಮೂರಿನಲ್ಲಿ ಆಸ್ಪತ್ರೆ ನಿರ್ವಹಿಸೋರು ಯಾರು? ನಮ್ಗೆ ರೇಷನ್ ಕಾರ್ಡ್ ಕೊಡೋರು ಯಾರು? ಇದು ನಮ್ಮ ರಾಜ್ಯ ಸರ್ಕಾರದ ಕೆಲಸ. ಹೀಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತೇಳಿ ಒಂದು ಫೆಡರಲ್ ವ್ಯವಸ್ಥೆಯನ್ನ ಇಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. ಎಲ್ಲ ಅಧಿಕಾರನ ಒಬ್ಬರ ಕೈಗೆ ಕೊಡ್ಬಿಡೋಣವಾ? ಮೊದಲ ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ರಾಜನೇ ಶಾಸನ ಮಾಡೋನು, ರಾಜನೇ ಶಾಸನ ಜಾರಿ ಮಾಡೋನು, ರಾಜನೇ ಆ ಶಾಸನ ಯಾರಾದ್ರೂ ಉಲ್ಲಂಘಿಸಿದ್ರೆ ಶಿಕ್ಷೆ ಮಾಡಿಸೋ. ಎಲ್ಲ ಅಧಿಕಾರನೂ ಅವನ ಕೈಯಲ್ಲಿ. ಆದ್ರೆ ಭಾರತದ ಸಂವಿಧಾನದಲ್ಲಿ ಇಲ್ಲ. ಶಾಸನ ಮಾಡ್ತಕ್ಕಂಥದ್ದು ಶಾಸಕಾಂಗದ ಕೆಲಸ, ಅನುಷ್ಠಾನ ಮಾಡ್ತಕ್ಕಂಥದ್ದು ಕಾರ್ಯಾಂಗದ ಕೆಲಸ. ಅದನ್ನ ವ್ಯಾಖ್ಯಾನ ಮಾಡಿ ಉಲ್ಲಂಘನೆ ಮಾಡಿರ್ತಕ್ಕಂಥ ಜನರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ನ್ಯಾಯಾಂಗದ ಕೆಲಸ. ಹಾಗಾಗಿ ಅಧಿಕಾರದ ವಿಕೇಂದ್ರೀಕರಣ. ನ್ಯಾಯಾಲಯಗಳಿಗೆ ಕಾನೂನನ್ನು ಮಾಡುವ ಅಧಿಕಾರ ಇಲ್ಲ, ಶಾಸಕಾಂಗಕ್ಕೆ ಜಡ್ಜ್ಮೆಂಟ್ ಕೊಡುವ ಅಧಿಕಾರ ಇಲ್ಲ, ಕಾರ್ಯಾಂಗಕ್ಕೆ ಶಾಸನ ಮಾಡುವ ಅಧಿಕಾರನೂ ಇಲ್ಲ, ಜಡ್ಜ್ಮೆಂಟ್ ಕೊಡುವ ಅಧಿಕಾರ ಇಲ್ಲ, ಏನಿದ್ದು ಅಮಲು ಜಾರಿ ಮಾಡ್ತಕ್ಕ. ಹೀಗೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಅಂಗಗಳನ್ನ ರಚನೆ ಮಾಡಿಕೊಂಡು ನಾವು ಅಧಿಕಾರದ ವಿಕೇಂದ್ರೀಕರಣ ಈ ದೇಶದಲ್ಲಿ. ಹೀಗೆ ಈ ದೇಶದ ಹೋರಾಟದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ
ಅನೇಕ ಸಮಸ್ಯೆಗಳು ಉದ್ಭವ ಆಗಿ ಆ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಈ ದೇಶದ ಜನರ ಉತ್ತರನ್ನ ಕಂಡುಕೊಂಡು ಆ ಉತ್ತರಗಳೇ ರಾಷ್ಟ್ರೀಯ ಗುರಿಗಳಾಗಿ ಆ ಗುರಿಗಳು ಭಾರತದ ಸಂವಿಧಾನದಲ್ಲಿ ಒಂದು ಸ್ಥಾನಮಾನವನ್ನ ಗಳಿಸಿವೆ. ಅವೇ ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಾಮಾಜಿಕ ನ್ಯಾಯ, ಫೆಡರಲ್ ವ್ಯವಸ್ಥೆ, ಅಧಿಕಾರದ ವಿಕೇಂದ್ರೀಕರಣ, ಈ ರೀತಿ ಆಗ್ತವೆ. ಎರಡನೇದಾಗಿ, ಈ ದೇಶದಲ್ಲಿ ನಾವು ಸಂವಿಧಾನ ರಚನೆ ಮಾಡಬೇಕಾದ್ರೆ ಅಷ್ಟೊತ್ತಿಗೆ ಜಗತ್ತಿನ ಮಹಾನ್ ಕ್ರಾಂತಿಗಳು ನಡೆಯಿತು. ಅಮೆರಿಕಾದ ಕ್ರಾಂತಿ, ಫ್ರೆಂಚ್ ಮಹಾಕ್ರಾಂತಿ, ರಷ್ಯಾ ಕ್ರಾಂತಿ, ಹೀಗೆ ಮಹಾಕ್ರಾಂತಿಗಳ ಮಹಾ ಘೋಷಣೆಗಳು ನಮ್ಮ ಸಂವಿಧಾನ ರಚನೆಕಾರರ ಮೇಲೆ ಪ್ರಭಾವವಿದ್ದು ಅವು ಕೂಡ ನಮ್ಮ ಭಾರತದ ಸಂವಿಧಾನದಲ್ಲಿ ಸ್ಥಾನಮಾನ. ಅಮೆರಿಕ ದೇಶದ ಮಹಾಘೋಷಣೆ ಏನು? ಅಮೆರಿಕ ದೇಶದ ಕ್ರಾಂತಿ ಅಂದ್ರೆ ಆಲ್ ಮೆನ್ ಆರ್ ಬಾರ್ನ್ ಈಕ್ವಲ್, ಹುಟ್ಟಿನಿಂದ ಪ್ರತಿಯೊಬ್ಬರು ಸಮಾನರು. ಫ್ರೆಂಚ್ ಮಹಾಕ್ರಾಂತಿಯ ಮಹಾಘೋಷಣೆ ಏನು? ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ. ರಷ್ಯಾ ಮಹಾಕ್ರಾಂತಿಯ ಘೋಷಣೆ ಏನು? ಈಚ್ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟಿ, ಈಚ್ ಅಕಾರ್ಡಿಂಗ್ ಟು ಹಿಸ್ ನೀಡ್. ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀನು ದುಡಿಯಬೇಕು, ನಿನ್ನ ಅವಶ್ಯಕತೆಗೆ ಅನುಗುಣವಾಗಿ ನೀನು ತೆಗೆದುಕೋಬೇಕು. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಮೂರು ಮಹಾಕ್ರಾಂತಿಗಳ ಮಹಾ ಘೋಷಣೆಗಳನ್ನ ನೀವು ಕಾಣಬಹುದು. ಈ ರೀತಿ ಜಗತ್ತಿನ ಮಹಾಕ್ರಾಂತಿಗಳು ಸಹ ನಮ್ಮ ಭಾರತದ ಸಂವಿಧಾನದ ಮೇಲೆ ಪ್ರಭಾವವಿದ್ದು ಆ ಮಹಾ ಘೋಷಣೆಗಳು ಸ್ಥಾನಮಾನ ಗಳಿಸಿಕೊಂಡಿವೆ. ಈ ಭಾರತ ದೇಶ ಸ್ವತಃ ಸಂವಿಧಾನ ರಚನೆ ಮಾಡತಕ್ಕಂತ ಸಂದರ್ಭದಷ್ಟೇ ಜಗತ್ತಿನಲ್ಲಿ ಸುಮಾರು 70 ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ತಮ್ಮ ತಮ್ಮ ಸಂವಿಧಾನಗಳನ್ನ ರಚನೆ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಆ ಎಲ್ಲ ಸಂವಿಧಾನಗಳನ್ನ ಅಭ್ಯಾಸ ಮಾಡಿದ್ದಾರೆ. ಆ ಎಲ್ಲ ಸಂವಿಧಾನಗಳ ಒಳ್ಳೆ ಅಂಶಗಳನ್ನ ಭಾರತ ಸಂವಿಧಾನದ ಒಳಗಡೆ ಸೇರಿಸಿದ್ದಾರೆ. ಹೀಗೆ ಬೇರೆ ದೇಶದ ಸಂವಿಧಾನಗಳು ಕೂಡ, ಅಲ್ಲಿನ ಒಳ್ಳೆ ಅಂಶಗಳು ಕೂಡ ಭಾರತ ದೇಶದ ಸಂವಿಧಾನದ ಮೇಲೆ ಪರಿಣಾಮ ಬೀರಿದೆ. ಅವ್ರು ಕೂತ್ಕೊಂಡು ಕೆಲಸ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಮತ್ತೊಂದು ಬಹಳ ದೊಡ್ಡದಾದಂತ ಸ್ವತಂತ್ರ ಹೋರಾಟ, ನಾನು ಆಗ್ಲೇ ಹೇಳಿದಂಗೆ ಅದು ರಾಜಕೀಯ ಹೋರಾಟ, ಆರ್ಥಿಕ ಹೋರಾಟ ಮತ್ತು ಸಾಮಾಜಿಕ. ಹಾಗೆ ಯುವಕರು ಬಂದ್ರು, ವಿದ್ಯಾರ್ಥಿಗಳು ಬಂದ್ರು ಈ ಹೋರಾಟಕ್ಕೆ, ರೈತರು ಬಂದ್ರು, ಬುಡಕಟ್ಟು ಜನ ಬಂದ್ರು, ಅಲ್ಪಸಂಖ್ಯಾತರು ಬಂದ್ರು, ಮಹಿಳೆಯರು ಬಂದ್ರು, ದಲಿತರು ಬಂದ್ರು. ನೋಡಿ, ದೇಶದ ಎಲ್ಲ ಜನವಿಭಾಗಗಳು ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಂಡ್ರು. ಯಾಕೆ ತೊಡಗಿಸ್ಕೊಂಡ್ರು? ಸ್ವತಂತ್ರ ಬಂದ ಮೇಲೆ ಇವ್ರು ನಮ್ಗೇನೋ ಮಾಡ್ತಾರೆ. ಸ್ವತಂತ್ರ ಹೋರಾಟದಲ್ಲಿ ಹೇಳಿದ್ರು, ನಾವು ಎಲ್ಲರಿಗೂ ಶಿಕ್ಷಣ ಕೊಡ್ತೀವಿ, ಉಚಿತವಾದಂತ ಶಿಕ್ಷಣ ಕೊಡ್ತೀವಿ, ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡ್ತೀವಿ. ವಿದ್ಯಾರ್ಥಿಗಳೆಲ್ಲ ಬಂದ್ರು, ಬಡವರೆಲ್ಲ ಬಂದ್ರು. ದುಡಿಯುವ ಕೈಗಳಿಗೆ ಕೆಲಸ ಕೊಡ್ತೀವಿ, ಯುವಕರೆಲ್ಲ ಬಂದ್ರು. ಪುರುಷರಿಗೂ ಮಹಿಳೆಯರಿಗೂ ಸಮಾನತೆ ಅಂತಂದ್ರಿ, ಮಹಿಳೆಯರೆಲ್ಲ ಬಂದ್ರು. ಉಳೋನ್ಗೆ ಭೂಮಿ ಕೊಡ್ತೀವಿ, ರೈತರೆಲ್ಲ ಬಂದ್ರು. ನೋಡಿ, ಈ ರೀತಿ ಎಲ್ಲ ಸಂವಿಧಾನ ರಚನೆ ಮಾಡ್ಕೊಂಡು ಕೂತರು. ನೋಡಿದ್ರೆ ನಮ್ಮ ಖಜಾನೆ ಎಲ್ಲ ಖಾಲಿ ಆಗುತ್ತೆ. ಬ್ರಿಟಿಷ್ ಖಜಾನೆ ಖಾಲಿ ಆಗೋಗಿದ್ದಾಗ ಆಸ್ಪತ್ರೆಗಳನ್ನು ಕಟ್ಸೋಕ್ ಸಾಧ್ಯನಾ? ಶಾಲೆಗಳನ್ನು ಕಟ್ಸೋಕ್ ಸಾಧ್ಯನಾ? ಎಲ್ರಿಗೂ ಉದ್ಯೋಗ ಕೊಡೋಕ್ ಸಾಧ್ಯನಾ? ಇಲ್ಲ. ಆಗ ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂತಂದ್ರೆ, ಆರ್ಥಿಕವಾಗಿ ಸರ್ಕಾರಕ್ಕೆ ಎಲ್ಲಿ ಹೊರೆ ಆಗೋದಿಲ್ವೋ ಅವೆಲ್ಲ ಮೂಲಭೂತ ಹಕ್ಕುಗಳು ಮಾಡಿ. ಯಾವುದು? ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ. ನೋಡಪ್ಪ, ನೀನ್ ಮೈಕ್ ಹಾಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಒಡಿ ಸ್ಪೀಚ್ ಯಾರು ಕೇಳ್ತಾರೆ? ಸರ್ಕಾರಕ್ಕೆ ಏನ್ ಖರ್ಚದು? ಅದು ಫಂಡಮೆಂಟಲ್ ರೈಟ್ ಆಯ್ತು. ರೈಟ್ ಟು ಟ್ರಾವೆಲ್, ನಿನ್ ಕಿಸೆಯಿಂದ ನಿನ್ ದುಡ್ಡು ಹಾಕೊಂಡು ನೀನ್ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕನ್ಯಾಕುಮಾರಿಯಿಂದ ಕಾಶ್ಮೀರ ಹೋಗು. ಸರ್ಕಾರಕ್ಕೆ ಏನ್ ಖರ್ಚು? ಫ್ರೀಡಮ್ ಆಫ್ ಟ್ರಾವೆಲ್, ಫಂಡಮೆಂಟಲ್ ರೈಟ್ ಆಯ್ತು. ನೀನ್ ಸಂಘ ಸಂಸ್ಥೆಗಳು ಕಟ್ಕೋ, ಅದು ಫಂಡಮೆಂಟಲ್ ರೈಟ್ ಆಯ್ತು. ನೀನ್ ಬೆಳಗ್ಗೆ ಒಂದ್ ಧರ್ಮ, ಮಧ್ಯಾಹ್ನ ಒಂದ್ ಧರ್ಮ, ಸಾಯಂಕಾಲ ಒಂದ್ ಧರ್ಮ. ಬೆಳಗ್ಗೆ ಹಿಂದೂ, ಮಧ್ಯಾಹ್ನ ಕ್ರಿಶ್ಚಿಯನ್, ಸಾಯಂಕಾಲ ಮುಸಲ್ಮಾನ್. ಸರ್ಕಾರಕ್ಕೆ ಏನಾದ್ರೂ ಖರ್ಚಿದ್ಯಾ? ನೋಡಿ, ಎಲ್ಲಿ ಆರ್ಥಿಕವಾಗಿ ಸರ್ಕಾರಕ್ಕೆ
ಹೊರೆ ಇಲ್ವೋ ಅಂತ ಹಕ್ಕುಗಳನ್ನೆಲ್ಲ ಮೂಲಭೂತ ಹಕ್ಕುಗಳಾಗಿ ಮಾಡಿದ್ರು. ಸರ್ಕಾರಕ್ಕೆ ಖರ್ಚು ಬೀಳುತ್ತೆ ಯಾವುದು? ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ಹೆಲ್ತ್, ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ಹೌಸಿಂಗ್. ನೋಡಿ, ಅವು ಫಂಡಮೆಂಟಲ್ ರೈಟ್ಸ್ ಆಗಲಿಲ್ಲ. ಇದನ್ನ ನಾವು ಯಾಕೆ ತಿಳ್ಕೋಬೇಕು ಅಂತಂದ್ರೆ, ಈಗ 70 ವರ್ಷ ಆಗಿದೆ ಸ್ವತಂತ್ರ ಬಂದು, ಆರ್ಥಿಕವಾಗಿ ನಾವು ಅಭಿವೃದ್ಧಿ ಆಗಿದ್ದೀವಿ. ಇವತ್ತು ರೈಟ್ ಟು ಫುಡ್ ಫಂಡಮೆಂಟಲ್ ರೈಟ್ ಆಗ್ಬೇಕಾ ಬೇಡವಾ? ರೈಟ್ ಟು ಎಜುಕೇಶನ್ ಫಂಡಮೆಂಟಲ್ ರೈಟ್ ಆಗ್ಬೇಕಾ ಬೇಡವಾ? ರೈಟ್ ಟು ಹೆಲ್ತ್ ಫಂಡಮೆಂಟಲ್ ರೈಟ್ ಆಗ್ಬೇಕಾ ಬೇಡವಾ? ರೈಟ್ ಟು ಹೌಸಿಂಗ್ ಫಂಡಮೆಂಟಲ್ ರೈಟ್ ಆಗ್ಬೇಕಾ ಬೇಡವಾ? ನೋಡಿ, ಇಲ್ಲಿ ಬರ್ತಕ್ಕಂಥ. ಹಾಗಾಗಿ ಇದು ಕೂಡ ಬಹಳ ಮುಖ್ಯ ಆಗ್ತಕ್ಕಂಥದ್ದಲ್ಲ. ಈ ರೀತಿ ಅನೇಕ ಒಂದು ನಮ್ಮ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಬಂದಂತ ಪ್ರಶ್ನೆಗಳು, ಅದಕ್ಕೆ ದೇಶದಲ್ಲಿ ಕಂಡುಕೊಂಡಂತ ಜನ ಉತ್ತರಗಳು, ಒಂದು ಪರಿಣಾಮ ಬಿದ್ರೆ ಜಗತ್ತಿನ ಮಹಾನ್ ಕ್ರಾಂತಿಗಳ ಮಹಾಘೋಷಣೆಗಳು ಪರಿಣಾಮ ಬೀರಿದ್ರು. ಅದರ ಜೊತೆಯಲ್ಲಿ ವಿವಿಧ ದೇಶಗಳ ಸಂವಿಧಾನಗಳ ಒಳ್ಳೆಯ ಅಂಶಗಳು ನಮ್ಮ ಮೇಲೆ ಪ್ರಭಾವ ಬೀರಿತು. ಆವತ್ತಿನ ಆರ್ಥಿಕ ಪರಿಸ್ಥಿತಿ ನಮ್ಮ ಮೇಲೆ ಪ್ರಭಾವ ಬೀರಿತು. ಇದರ ಜೊತೆಗೆ ನಾನು ಆಗ್ಲೇ ಹೇಳಿದಂಗೆ 1945ರಲ್ಲಿ ಎರಡನೇ ಮಹಾಯುದ್ಧ ಮುಗಿಯಿತು. ಜಗತ್ತಿನಲ್ಲಿ ಇನ್ನೊಂದು ಮಹಾಯುದ್ಧ ನಡೀಬಾರದು ಅಂತೇಳಿ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. 1948ರಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿತು. ಆ ಮಾನವ ಹಕ್ಕುಗಳು ಕೂಡ ಭಾರತದ ಸಂವಿಧಾನ ರಚನೆಕಾರರ ಮೇಲೆ ಪ್ರಭಾವವಿದ್ದು ಅನೇಕ ಮಾನವ ಹಕ್ಕುಗಳು ಭಾರತದ ಸಂವಿಧಾನದಲ್ಲಿ ಸ್ಥಾನಮಾನವನ್ನು ಗಳಿಸಿಕೊಂಡಿವೆ. ಹೀಗೆ ಇವೆಲ್ಲವನ್ನೂ ಸಹ ಭಾರತ ಸಂವಿಧಾನದಲ್ಲಿ ನಾವು ಸೇರಿಸಿದ್ದೀವಿ. ಹಾಗಾಗಿ ಈ ಸಂವಿಧಾನದಲ್ಲಿ ಇಷ್ಟು ಪ್ರಭಾವ ಬಿದ್ದು ಈ ಎಲ್ಲ ಅಂಶಗಳು ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ನಮ್ಮ ಸಂವಿಧಾನದಲ್ಲಿ ಒಂದು ಪ್ರಸ್ತಾವನೆ ಇದೆ. ಪ್ರಸ್ತಾವನೆ ಆದ ನಂತರ ಈ ಸಂವಿಧಾನವನ್ನ 12 ಭಾಗಗಳಾಗಿ ಮಾಡಿದ್ದಾರೆ. ಆ ಒಂದೊಂದು ಭಾಗದಲ್ಲೂ ಸಹ ಒಂದಷ್ಟು ಅನುಚ್ಛೇದಗಳು, ಇದರ ಜೊತೆಯಲ್ಲಿ ಶೆಡ್ಯೂಲ್ಸ್ ಅಂತ ಕರೀತಾರೆ. ಇವೆಲ್ಲವೂ ಒಂದು ಶೆಡ್ಯೂಲ್ಗೂ ಒಂದು ಅನುಚ್ಛೇದಕ್ಕೂ ಒಂದು ವಿಭಾಗಕ್ಕೂ ಸಂಬಂಧ ಇದೆ. ಹೀಗೆ ಇಲ್ಲಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಇವೆ, ಮೂಲಭೂತ ಕರ್ತವ್ಯಗಳು ಇವೆ. ಕೇವಲ ಹಕ್ಕುಗಳಲ್ಲ, ಕರ್ತವ್ಯಗಳು ಇದೆ. ದುರದೃಷ್ಟವಶಾತ್ 70 ವರ್ಷಗಳಲ್ಲಿ ನಾವು ಹಕ್ಕುಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಹೊರತು ಕರ್ತವ್ಯಗಳ ಬಗ್ಗೆ ನಾವು ಮಾಡಲೇ ಇಲ್ಲ. ಹಾಗಾಗಿ ನೀವು ಹಕ್ಕುಗಳ ಬಗ್ಗೆನೂ ತಿಳ್ಕೋಬೇಕು, ಕರ್ತವ್ಯಗಳ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ಕಾರ್ಯಾಂಗ ಇದೆ, ಶಾಸಕಾಂಗ ಇದೆ, ನ್ಯಾಯಾಂಗ ಇದೆ. ಒಬ್ಬೊಂದು ಕೆಲಸ ಏನು ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು. ಇಲ್ಲಿ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಇದರ ಬಗ್ಗೆ ನೀವು ತಿಳ್ಕೋಬೇಕು. ಇಲ್ಲೊಂದು ರಾಜಕೀಯ ವ್ಯವಸ್ಥೆ ಇದೆ, ಪಾರ್ಲಿಮೆಂಟರಿ ಡೆಮಾಕ್ರಸಿ ಅಂತ. ಈ ಇದೆಲ್ಲ ಬಗ್ಗೆ ನೀವು ತಿಳ್ಕೊಂಡಾಗ ಮಾತ್ರ ಭಾರತದ ಸಂವಿಧಾನ. ನಾನು ಇಡೀ ಡೀಟೇಲ್ಸ್ ಹೋಗಲ್ಲ, ಈ ಬ್ಯಾಕ್ ಗ್ರೌಂಡ್ ನಲ್ಲಿ ನೀವು ಸಂವಿಧಾನ ಓದಿದ್ರೆ ನಿಮ್ಗೆ ಅರ್ಥ. ಈ ಸಂವಿಧಾನ ಜಾರಿಗೆ ಬಂದು ಈಗ 67 ವರ್ಷ ಮುಗಿಯಿತು. ಈ 68ನೇ ವರ್ಷದಲ್ಲಿ ನಾವು ಹೆಜ್ಜೆ ಇದ್ದೀವಿ. ಈ 68 ವರ್ಷಗಳಲ್ಲಿ ಭಾರತದ ಸಂವಿಧಾನದಲ್ಲಿ ನಾವೇನಾದ್ರೂ ಒಂದಷ್ಟು ಸಾಧನೆ ಮಾಡಿದೀವ ಅಂತಂದ್ರೆ ಖಂಡಿತವಾಗಿಯೂ ನನ್ನ ಅಭಿಪ್ರಾಯದಲ್ಲಿ ನಾವೊಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ. ಬಹಳ ಮುಖ್ಯವಾದಂತಹ ಸಾಧನೆ ನಿಮ್ ಗಮನಕ್ಕೆ ನಾನು ತರತಕ್ಕಂಥದ್ದು ಏನಂತಂದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತ ದೇಶದ ಈ ಭೂ ಪ್ರದೇಶ ಏನಿದೆ ಅದು ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರ್ಲಿಲ್ಲ. ಅದೇನಿದ್ರು ಮೌರ್ಯರ ಭಾರತ ಆಗಿತ್ತು, ಗುಪ್ತರ ಭಾರತ ಆಗಿತ್ತು, ಮೊಘಲರ ಭಾರತ ಆಗಿತ್ತು, ಬ್ರಿಟಿಷರ ಭಾರತ ಆಗಿತ್ತೆ ಹೊರತು ಇಷ್ಟು ಭೂಪ್ರದೇಶ ಒಂದು ರಾಜಕೀಯ ಆಡಳಿತಕ್ಕೆ ಎಂದೂ ಒಳಪಟ್ಟಿಲ್ಲ. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ಇರ್ತಕ್ಕಂಥ ಎಲ್ಲ ಭೂಪ್ರದೇಶ ಒಂದು ಗಡಿ ಹಾಕಿ ಈ ಗಡಿ ಒಳಗಡೆ ಬರ್ತಕ್ಕಂಥ ಎಲ್ಲಾನು ಭಾರತ ದೇಶದ ರಾಜಕೀಯ ಆಡಳಿತಕ್ಕೆ ಒಳಪಡಿಸಿದ್ದೀವಿ. ಈ ಭೂಪ್ರದೇಶಕ್ಕೆ ಒಂದು ಸಂವಿಧಾನನ ಕೊಟ್ಟಿದ್ದೀವಿ.
ಇಲ್ಲೊಂದು ರಾಷ್ಟ್ರಗೀತೆ ಇದೆ, ಇಲ್ಲೊಂದು ರಾಷ್ಟ್ರಧ್ವಜ ಇದೆ, ಇಲ್ಲೊಂದು ರಾಷ್ಟ್ರದ ಚಿಹ್ನೆ ಇದೆ. We have given a constitution. We have given a national song. We have given a national flag. We have given a boundary. We have given a national symbol. ಹೀಗೆ ಸ್ವತಂತ್ರ ಬಂದ ನಂತರ ನಾವು ಬಹಳ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥದ್ದು ನಿಜವಾದಂತಹ ಭಾರತ ದೇಶದ ನಿರ್ಮಾಣ ಈಗ ನಾವು ಮಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಎರಡನೇ, ಇಲ್ಲಿ ನಾವು ಅನೇಕ ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಸ್ವತಂತ್ರ ಬಂದ ನಂತರ ಏನ್ ಸಂಸ್ಥೆಗಳನ್ನು ಕಟ್ಟಿದ್ದೀವಿ ನೋಡಿ. ಅಲ್ಲಿ ರಾಷ್ಟ್ರಪತಿ ಕೆಳಗಡೆ ಪಾರ್ಲಿಮೆಂಟ್ ಕೆಳಗಡೆ ಅಸೆಂಬ್ಲಿ ಕೆಳಗಡೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಇವು ಸಂಸ್ಥೆಗಳು. ಅಲ್ಲೊಂದು ಕೇಂದ್ರ ಸರ್ಕಾರ, ಇಲ್ಲೊಂದು ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯತ್. ಅಲ್ಲೊಂದು ಸುಪ್ರೀಂ ಕೋರ್ಟ್, ಇಲ್ಲೊಂದು ಹೈಕೋರ್ಟ್, ಇಲ್ಲೊಂದು ಡಿಸ್ಟ್ರಿಕ್ಟ್ ಕೋರ್ಟ್, ಇಲ್ಲೊಂದು ತಾಲೂಕಾ ಕೋರ್ಟ್. ನಾವು ಇವತ್ತು ಗ್ರಾಮ ನ್ಯಾಯಾಲಯಗಳಿಗೆ ಹೋಗ್ತಾ ಇದ್ದೀವಿ. ಹೀಗೆ ಜುಡಿಷಿಯಲ್ ಇನ್ಸ್ಟಿಟ್ಯೂಷನ್, ಎಕ್ಸಿಕ್ಯೂಟಿವ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ರಾಜಕೀಯ ಸಂಸ್ಥೆಗಳನ್ನ, ಆಡಳಿತ ಸಂಸ್ಥೆಗಳನ್ನ, ನ್ಯಾಯಾಂಗದ ಸಂಸ್ಥೆಗಳನ್ನ ಈ ದೇಶದಲ್ಲಿ ನಾವು ಕಟ್ಟಿದ್ದೀವಿ. ಅನೇಕ ಕ್ಷೇತ್ರಗಳಲ್ಲಿ ನಾವು ಸುಧಾರಣೆಗಳನ್ನು ತಂದಿದ್ದೀವಿ. ಭೂ ಸುಧಾರಣೆ ತಂದಿದ್ದೀವಿ, ಶಿಕ್ಷಣದಲ್ಲಿ ಸುಧಾರಣೆಯನ್ನು ತಂದಿದ್ದೀವಿ, ಕೃಷಿಯಲ್ಲಿ ಸುಧಾರಣೆಯನ್ನು ತಂದಿದ್ದೀವಿ, ಕೈಗಾರಿಕೆಯಲ್ಲಿ ಸುಧಾರಣೆಯನ್ನು ತಂದಿದ್ದೀವಿ. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ನಾವು ಸುಧಾರಣೆಗಳನ್ನು ತಂದಿದ್ದೀವಿ. We have not only built institutions, but we have also brought institutional reforms. ಈ ದೇಶದಲ್ಲಿ ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆ ಏನಿದೆ ಒಂದಷ್ಟು ನಾವು ಸಾಧಿಸಿ. ಮನೆಗಳನ್ನ ಕಟ್ಟಿಸಿದ್ದೀವಿ, ಆಸ್ಪತ್ರೆಗಳನ್ನ ಕಟ್ಟಿದ್ದೀವಿ, ಶಿಕ್ಷಣವನ್ನ ಕೊಟ್ಟಿದ್ದೀವಿ, ಆಹಾರ ಉತ್ಪಾದನೆಯನ್ನ ಜಾಸ್ತಿ ಮಾಡಿದ್ದೀವಿ. ಅನೇಕ ಕ್ಷೇತ್ರಗಳಲ್ಲಿ ನಾವು ಒಂದಷ್ಟು ಪ್ರಗತಿಯನ್ನ ಮಾಡಿದ್ದೀವಿ. 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ 20% ಕಡಿಮೆ ಅಕ್ಷರಸ್ಥರಿದ್ದಾರೆ. ಇವತ್ತು ಸರಿಸುಮಾರು 80% ನಾವು ಕಲಿತಿದ್ದೀವಿ. ಅವತ್ತು ಆಹಾರ ಧಾನ್ಯ ಉತ್ಪಾದನೆ ಕೇವಲ 50 ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದನೆ ಆಗ್ತಿತ್ತು ವರ್ಷಕ್ಕೆ. ಇವತ್ತು ವರ್ಷಕ್ಕೆ 400 ಮಿಲಿಯನ್ ಆಹಾರ ಧಾನ್ಯದ ಉತ್ಪತ್ತಿಯನ್ನ ನಾವು ಮಾಡ್ತಾ ಇದ್ದೀವಿ. ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ, ಶಿಕ್ಷಣವನ್ನ ಕೊಡೋದಕ್ಕೆ ಸಾಧ್ಯ ಇದೆ. ಮಹಿಳೆಯರ ಸ್ಥಿತಿಗತಿಗಳಲ್ಲಿ ಒಂದಷ್ಟು, ದಲಿತರ ಸ್ಥಿತಿಗಳಲ್ಲಿ ಒಂದಷ್ಟು ಅಭಿವೃದ್ಧಿ. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಹಳ್ಳಿಗಳಿಗೆ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಶಕ್ತಿಯ ದೀಪ, ಫೇರ್ ಪ್ರೈಸ್ ಡಿಪೋದಲ್ಲಿ ಆಹಾರ ಧಾನ್ಯ, ಒಂದು ಆಸ್ಪತ್ರೆ, ಈ ರೀತಿ ಅನೇಕ, ಒಂದು ಶಾಲೆ, ಈ ರೀತಿ ಒಂದಷ್ಟು ಸೌಕರ್ಯಗಳನ್ನ ನಾವು ಮಾಡ್ತೀವಿ. ಅದಲ್ಲದೆ ನಾವು ಜಗತ್ತಿನ ಕೆಲವು ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡಿದ್ದೀವಿ. ಒಂದು ಅಂತಕ್ಕಂಥದ್ದು ಇವತ್ತು ಗುರುತಿಸಿಕೊಂಡಿದ್ದೀವಿ. ಹೀಗೆ ಭಾರತ ಸ್ವತಂತ್ರ ಬಂದ ನಂತರ ನಾವೊಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿ, ಹಾಗಾಗಿ ಏನೂ ಸಾಧನೆ ಆಗಿಲ್ಲ ಅಂತಕ್ಕಂಥ ವಾದನ ನಾನು ಒಪ್ಪುದಿಲ್ಲ. ಇಷ್ಟೆಲ್ಲ ಸಾಧನೆಗಳ ಮಧ್ಯೆನೂ ಸಹ ಇನ್ನು ಒಂದಷ್ಟು ಸಮಸ್ಯೆಗಳು ಮುಂದುವರೆದಿವೆ. ನಮ್ಮಲ್ಲಿ ಇನ್ನೂ ಬಡವರಿದ್ದಾರೆ, ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ, ವಸತಿಹೀನರಿದ್ದಾರೆ, ಅನಾರೋಗ್ಯದಿಂದ ಸಾಯ್ತಾ ಇದ್ದಾರೆ, ಇನ್ನೂ ಒಂದಷ್ಟು ಜನ ಅನಕ್ಷರಸ್ಥರಿದ್ದಾರೆ, ನಿರುದ್ಯೋಗಗಳಿದ್ದಾರೆ. ಇವೆಲ್ಲ ನಮ್ಮ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ. ನನಗೆ ವಿಶ್ವಾಸ ಏನು ಅಂತಂದ್ರೆ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರೆ, ಈ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕಿಂತ ಇನ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ, ನಮ್ಮ ನೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ತಂದುಕೊಂಡ್ರೆ, ನಮ್ಮ ಆಡಳಿತದಲ್ಲಿ ಸ್ವಲ್ಪ ರಿಫಾರ್ಮ್ಸ್ ಅನ್ನ, ಸುಧಾರಣೆಗಳನ್ನ ತರೋದ್ರ ಮುಖಾಂತರ, ಆಧುನಿಕ ವಿಜ್ಞಾನದ ಸಾಧನೆಗಳನ್ನ ನಾವು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿ ನನಗೆ ವಿಶ್ವಾಸ. ಆದ್ರೆ ದೇಶದ ಮುಂದೆ ಸವಾಲುಗಳಿವೆ. ಸಮಸ್ಯೆಗಳಿದಾದ್ರೆ ಸವಾಲುಗಳೇನು? ಇವತ್ತು
ಭಯೋತ್ಪಾದನೆ ಒಂದು ದೊಡ್ಡ ಸವಾಲು, ಅಪರಾಧೀಕರಣ ದೊಡ್ಡ ಸವಾಲು, ಭ್ರಷ್ಟಾಚಾರ ದೊಡ್ಡ ಸವಾಲು, ಅತಿಯಾದ ವ್ಯಾಪಾರೀಕರಣ ಬಹಳ ದೊಡ್ಡ ಸವಾಲು, ಸಾಂಸ್ಕೃತಿಕ ದಿವಾಳಿತನ ಬಹಳ ದೊಡ್ಡ ಸವಾಲು. ಈ ಸವಾಲುಗಳನ್ನ ಹಿಮ್ಮೆಟ್ಟಿಸಿದ್ರೆ ಇಡೀ ದೇಶ ನಾಶ ಆಗುತ್ತೆ. ದೇಶ ನಾಶ ಆದಾಗ ನೀವು ನಾವು ಕೂಡ ನಾಶ ಆಗುತ್ತೆ. ಹಾಗಾಗಿ ಈ ಸವಾಲುಗಳನ್ನ ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸವೂ ಕೂಡ ಬಹಳ ಗಂಭೀರವಾದಂತ ರೀತಿಯಲ್ಲಿ ಇವತ್ತು ನಾವು ಗಮನ ಹರಿಸಬೇಕಾಗಿದೆ. ಈ ಸವಾಲುಗಳನ್ನ ಒಂದೊಂದರ ಬಗ್ಗೆನೋ ನಾನು ಹೇಳ್ತಾ ಹೋದ್ರೆ ನಾನು ಗಂಟೆಗಟ್ಟಲೆ ನಿಮ್ಗೆ ಉಪನ್ಯಾಸ ನೀಡ್ತೀನಿ. ಆದ್ರೆ ಅವೆಲ್ಲವೂ ಬೇಕಾಗಿದೆ. ಒಟ್ಟಾರೆ ಈ ಸವಾಲುಗಳ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಅದರ ಬಗ್ಗೆ ನೀವು ಒಂದಷ್ಟು ತಿಳುವಳಿಕೆಯನ್ನ ಪಡಿಬೇಕು. ಆ ಸವಾಲುಗಳನ್ನ ನಾವು ಒಬ್ಬೊಬ್ಬರಾಗಿ ಅದನ್ನ ಇದ್ ಮಾಡಕ್ಕ. ನಾನ್ ಮೊನ್ನೆ ಯಾವ್ದೋ ಒಂದು ಇದ್ರಲ್ಲಿ ಹೇಳ್ತಾ ಇದ್ದೀನಿ, ಏನ್ ಸರ್ ಎಲ್ಲಾ ಬಂದವರು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ. ಹೌದು, ಇವತ್ತು ಎಲ್ಲಾ ಕ್ಷೇತ್ರಗಳು ಭ್ರಷ್ಟಾಚಾರ. ನ್ಯಾಯಾಂಗಕ್ಕೂ ಪ್ರವೇಶ ಆಗಿದೆ. ದುಡ್ಡು ಲಂಚ ಕೊಟ್ಟು ಜಡ್ಜ್ಮೆಂಟ್ ತಗೋಬಹುದು ಅಂತ ಅನ್ನೋದು, ಲಂಚ ಕೊಟ್ಟು ಒಂದು ಡಿಗ್ರಿ ಸರ್ಟಿಫಿಕೇಟ್ ತಗೋಬಹುದು ಅಂತ ಅನ್ನೋದಾದ್ರೆ, ಲಂಚ ಕೊಟ್ಟು ಒಂದು ಕೆಲಸ ತಗೋಬಹುದು ಅಂತ ಅನ್ನೋದಾದ್ರೆ, ಲಂಚ ಕೊಟ್ಟು ಬೇರೆ ಎಲ್ಲಾನು ಮಾಡಿಸ್ಕೋಬಹುದು ಅಂತ ಅನ್ನೋದಾದ್ರೆ, ಕಷ್ಟಪಟ್ಟು ಓದುವಂತ ಮಕ್ಕಳು ಎಲ್ಲಿ ಹೋಗ್ಬೇಕು? ಪ್ರತಿಭೆ ಇರ್ತಕ್ಕಂಥ ಜನ ಎಲ್ಲಿ ಹೋಗ್ಬೇಕು? ಬೆವರಿಸಿರ್ತಕ್ಕಂಥ ಜನ ಎಲ್ಲಿ ಹೋಗ್ಬೇಕು? ಇದು ನಾವು ಗಂಭೀರವಾಗಿ ಹೇಳ್ತೀವಿ. ನಿಜವಾದಂತ ಪ್ರತಿಭೆಗೆ, ನಿಜವಾದಂತ ದುಡಿಮೆಗೆ, ನಿಜವಾದಂತ ಅರ್ಹರಿಗೆ ಇಲ್ಲಿ ಸ್ಥಾನಮಾನ ಸಿಗ್ಬೇಕು ಅಂತ ಅನ್ನೋದಾದ್ರೆ ಈ ಭ್ರಷ್ಟಾಚಾರಕ್ಕೆ ನಾವು ವಿರೋಧ ಮಾಡ್ತೀವಿ. ಹೀಗೆ ಅಪರಾಧೀಕರಣ, ವ್ಯಾಪಾರೀಕರಣ ಎಲ್ಲವೂ. ನಾನೊಂದು ಕಾಲೇಜಿನಲ್ಲಿ ಹಿಂಗೆ ಉಪನ್ಯಾಸ ಇರ್ತದೆ, ಸಾಂಸ್ಕೃತಿಕ ದಿವಾಳಿತನ ಅಂದ್ರೆ ಏನು ಸರ್? ಆಗ ನಾನು ಹೇಳ್ತೇನೆ, ನೀವು ಕೌನ್ ಬರೆಯಾಗ ಕನ್ನಡಪತಿ ನೋಡಿದ್ದೀರಾ? ಏನು ಯಾರು ನೋಡಿಲ್ವಾ? ನೋಡೇ ಇರ್ತಾರೆ ಗಂಡಸಕ್ಕಿಂತ ಜಾಸ್ತಿ. ನೀವು ಆ ಕಡೆ ಅಮಿತಾಬ್ ಬಚ್ಚನ್ ಇರ್ತಾನೆ, ಈ ಕಡೆ ಈ ಹುಡುಗ ಇರ್ತಾನೆ ಆನ್ಸರ್ ಮಾಡು. ಅವರಿಬ್ರು ಕೂತ್ಕೊಡ್ತಾರೆ, ಪ್ರೋಗ್ರಾಮ್ ಶುರು ಮಾಡು. ಅಮಿತಾಬ್ ಬಚ್ಚನ್ आपका पिता का नाम क्या है? ಅವ್ನು ಬಾಯ್ ಬಿಡೋ. ಇವನು ದಕ್ಷಿಣ ಭಾರತದಿಂದ ಬಂದಿರ್ಬೇಕು, ಹಿಂದಿ ಗೊತ್ತಿಲ್ಲ ಅಂತೇಳಿ ಇಂಗ್ಲಿಷ್ ನಲ್ಲಿ ವಾಟ್ ಇಸ್ ಯುವರ್ ಫಾದರ್ಸ್ ಆಗ್ಲೂ ಅವ್ನು ಬಾಯ್ ಬಿಡ. ಅಮಿತಾಬ್ ಬಚ್ಚನ್ ಸಿಟ್ಟು ಬರುತ್ತೆ, ಮೂರ್ಖ, ಹಿಂದಿನೂ ಬರಲ್ಲ ನಿನ್ಗೆ, ಇಂಗ್ಲಿಷ್ನೂ ಬರಲ್ಲ, ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದೆ? ಮೂರ್ಖ ನಾನಲ್ಲ ಅಮಿತಾಬ್ ಬಚ್ಚನ್, ನೀನು ಅಂತ. ನಾನೆಂಗ ಮೂರ್ಖ ಅಂತ? ನೀನೊಂದು ಕ್ವಶನ್ ಕೇಳಿದ್ರೆ 4 ಆಪ್ಷನ್ ಕೊಡ್ಬೇಕಲ್ವಾ? ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ನೀ 4 ಹೆಸರು ಹೇಳಿದ್ರೆ ನಾನು ಒಂದು ಸೆಲೆಕ್ಟ್ ಮಾಡ್ತಿದ್ದೆ. ಇದು ಸಾಂಸ್ಕೃತಿಕ ದಿವಾಳಿತನ. ನಾನು ಮೊನ್ನೆ ಜಯನಗರ್ 4th ಬ್ಲಾಕ್ ನಲ್ಲಿ ಒಂದು ಹೇರ್ ಕಟಿಂಗ್ ಶಾಪ್ ಹೋಗಿ ನಾನು ಕಟಿಂಗ್ ಮಾಡಿಸ್ಕೊಂಡು ರೆಗ್ಯುಲರ್ ಕಟಿಂಗ್ ಮಾಡಿಸ್ಕೊಂಡು ಬಂದು ಆಟೋ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದೆ. ಆಟೋ ಇರ್ಲಿಲ್ಲ. ನನ್ ಮುಂದೆ ಒಬ್ಬ ಟ್ರಿಮ್ ಆಗಿ ಕೈ ಕಟ್ಕೊಂಡು ಒಂದು ಕಾರ್ ಓಡಿಸ್ಕೊಂಡು, ನಾನು ಆ ಹುಡುಗನ ನೋಡ್ಕೊಂಡು ನಮ್ಮ IT-BT ಕಂಪನಿಯಲ್ಲಿ ಯಾರು ಕೆಲಸ ಮಾಡೋ ಜಿಮ್ ಅಂತ ಹೋಗ್ತಾ ಇದ್ದಾನೆ ಅಂತ ಖುಷಿ ಆಯ್ತು. 2 ನಿಮಿಷದಲ್ಲಿ ಮತ್ತೆ ಬಂದವ. ಈಗೇನೋ ನೋಡ್ತಾ ಇದ್ದೀನಿ, ಗಾರಿಗಿರಿ ತಪ್ಪಿರ್ಬೇಕು, ಅದಕ್ಕೋಸ್ಕರ ಮತ್ತೆ ಹಿಂಗೇನೋ ಬರ್ತಾ ಇದ್ದೆ. 3ನೇ ಸಲ ಬಂದ. ನನಗೇನೋ ಡೌಟ್ ಬಂತು, ಹೋಗಿ ಜಡ್ಜಿ ನಿಂತಿದ್ದಾನೆ, ಅದಕ್ಕೆ ಫಾಲೋ ಮಾಡ್ತಾ ಇದ್ದೆ ಅಂತ ನಾನು ಅವನ್ನೆಲ್ಲ ಹೋಗ್ತಾನೆ ಫಾಲೋ ಮಾಡ್ತೀನಿ. ಅಲ್ಲೊಂದು ವಿನಾಯಕನ ದೇವಸ್ಥಾನ ಇದೆ 4th ಬ್ಲಾಕ್ ನಲ್ಲಿ. ಇವನ್ ಕಾರ್ ನಿಲ್ಸ್ಬಿಟ್ಟು ನಡ್ಕೊಂಡೋಗಿ 3 ಪ್ರದಕ್ಷಿಣೆ ಹಾಕೋಬಹುದು. ಕಾರ್ ನಲ್ಲಿ ಆ ದೇವಸ್ಥಾನಕ್ಕೆ ವಿನಾಯಕನ ಇದನ್ನ ನಾನು ಸಾಂಸ್ಕೃತಿಕ ದಿವಾಳಿತನ. ಹೀಗೆ ಸಾಂಸ್ಕೃತಿಕ ದಿವಾಳಿತನ, ಅತಿಯಾದ ವ್ಯಾಪಾರೀಕರಣ, ಭ್ರಷ್ಟಾಚಾರ, ಅಪರಾಧೀಕರಣ, ಭಯೋತ್ಪಾದನೆ, ಕೋಮುವಾದ ಇವತ್ತು ದೇಶನ ಕಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ಸವಾಲು. ಈ ಸವಾಲುಗಳನ್ನ ನಾವು ಹಿಮ್ಮೆಟ್ಟಿಸದೇ ಇದ್ರೆ ಈ ದೇಶನ, ಈ ಸಂವಿಧಾನನ, ಈ ಸ್ವಾತಂತ್ರ್ಯನ, ಈ ಪ್ರಜಾಪ್ರಭುತ್ವನ ನಾವು ಉಳಿಸ್ಕೊಳ್ತೇವೆ. ಹಾಗಾಗಿ ನಾನು ಎಲ್ಲ ವಿವರಗಳಿಗೂ ಹೋಗೋದಿಲ್ಲ. ಹಾಗಾಗಿ ಈ ಸವಾಲುಗಳು ನಮ್ಮಲ್ಲಿ ಇವತ್ತು ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಈ ಸಮಸ್ಯೆಗಳು, ಈ ಸವಾಲುಗಳಿಗೆ ಏನ್ ಕಾರಣ?
ಅನ್ನೋದಾದ್ರೆ ನಾವು ಇನ್ನೂ 70 ವರ್ಷಗಳಾದ ನಂತರವೂ ಸಹ ಭಾರತದ ಸಂವಿಧಾನನ ಸರಿಯಾದ ರೀತಿಯಲ್ಲಿ ಅರ್ಥೈಸಿ ಅದರ ಪ್ರಕಾರ ನಾವು ನಡ್ಕೊಳ್ತಾ ಇಲ್ಲ. ಆ ಅರ್ಥ ಮಾಡಿಕೊಂಡು ನಡ್ಕೊಳ್ಳದೆ ಇರ್ತಕ್ಕಂಥ ಕೇವಲ ಒಂದು 3 ಕ್ಷೇತ್ರಗಳನ್ನು ಮಾತ್ರ ನಾನು ಗುರುತಿಸಿದ್ದೀನಿ. ಅಷ್ಟು ಮಾತ್ರ ಹೇಳಿ ಬೇಕಾದಷ್ಟಿದೆ. ಮೂರೇ ಮುಖ್ಯವಾಗಿ ನೀವು ದಿನನಿತ್ಯ ಚಟುವಟಿಕೆಯಲ್ಲಿ ನೀವು ಎದುರಿಸ್ತಾ ಇದ್ದೀರ. ಹಾಗಾಗಿ ಅದನ್ನು ಮಾತ್ರ ಬಹಳ ಮುಖ್ಯವಾದಂತಹದ್ದು ಏನಂತಂದ್ರೆ, ಇಲ್ಲಿ ಪ್ರಜಾಪ್ರಭುತ್ವ ಅಂತ ನಾನು ಹೇಳಿದೆ. ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ಅಗ್ರಸ್ಥಾನವನ್ನು ನೀಡಿದ್ದಾರೆ ನಮ್ಮ ಹಿರಿಯರು. ಪ್ರಜಾಪ್ರಭುತ್ವ ಅಂದ್ರೆ ಏನು? ನಾವಿಷ್ಟು ವರ್ಷಗಳ ಕಾಲ ಚರ್ಚೆ ಮಾಡಿದ್ದು ತಿಳ್ಕೊಟ್ಟಿದ್ದೇವೆ ಅಂದ್ರೆ, ಎಲ್ಲರಿಗೂ ಸಮನಾದಂತ ಓಟ್ ಹಕ್ಕು. 5 ವರ್ಷಕ್ಕೊಂದ್ಸಲ ನಾವು ಓಟ್ ಹಾಕಿ ನಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಒಂದು ಓಟಿಗೆ ಒಂದು ಬೆಲೆ. ಗೀತಾ ಮೇಡಮ್ ಹಾಕೋ ಓಟಿಗೆ ಎಷ್ಟು ಬೆಲೆನೋ ನಾಗಮೋಹನ್ ದಾಸ್ ಓಟ್ಗೂ ಅಷ್ಟೇ ಬೆಲೆ. ಇಷ್ಟೇ ನಾವು ಅಂದ್ಕೊಳ್ಳಿ. ಎಲೆಕ್ಷನ್ ಬರ್ಲಿ ಓಟ್ ಹಾಕೋಣ, ನಮ್ಗೆ ಇಷ್ಟ ಬಂದವ್ರು ಓಟ್ ಹಾಕೋಣ, ಇಷ್ಟ ಬಂದವ್ರು ಗೆಲ್ಸೋಣ. ಇದು ರಾಜಕೀಯ ಪ್ರಜಾಪ್ರಭುತ್ವ ಮಾತ್ರ. ಆದ್ರೆ ಭಾರತದ ಸಂವಿಧಾನ ನಾವು ಅರ್ಥ ಮಾಡ್ಕೊಂಡಾಗ, ಭಾರತದ ಪ್ರಜಾಪ್ರಭುತ್ವ ಸನ್ನಿವೇಶದಲ್ಲಿ ಪ್ರಜಾಪ್ರಭುತ್ವ ಅಂತಂದ್ರೆ ಅದು ರಾಜಕೀಯ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಭುತ್ವ. Under the Indian Constitution, democracy means and includes political democracy, economic democracy and social democracy. ನಾವು ಆರ್ಥಿಕ ಪ್ರಜಾಪ್ರಭುತ್ವ ಬಗ್ಗೆ, ಸಾಮಾಜಿಕ ಪ್ರಜಾಪ್ರಭುತ್ವ ಬಗ್ಗೆ ನಾವು ಚರ್ಚೆನೆ ಮಾಡಲಿಲ್ಲ. ಎರಡನೇದು, ಆರ್ಥಿಕ ಪ್ರಜಾಪ್ರಭುತ್ವಕ್ಕೂ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೂ ರಾಜಕೀಯ ಪ್ರಜಾಪ್ರಭುತ್ವ ನಿಕಟವಾದಂತಹ ಸಂಬಂಧ ಇದೆ ಅಂತ ಆ ಸಂಬಂಧವನ್ನು ನಾವು ಕಲ್ಪಿಸಲಿಲ್ಲ. ಹಾಗಾಗಿನೇ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ನಿಜ, ನಮ್ಗೆ ಬೇಕಾದ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ ಪಾರ್ಲಿಮೆಂಟ್ಗೆ, ಅಸೆಂಬ್ಲಿಗೆ. ಆದ್ರೆ ನಮ್ಮ ಬಡತನ ಹೋಗ್ಲಿಲ್ವಲ್ಲ, ದುಡಿಯುವ ಕೈಗಳಿಗೆ ಕೆಲಸ ಸಿಗ್ಲಿಲ್ವಲ್ಲ, ರೈತರ ಫಸಲಿಗೆ ಬೆಲೆ ಸಿಗ್ತಿಲ್ವಲ್ಲ. ಯಾಕೆ ಹಿಂಗಾಯ್ತು ಅಂದ್ರೆ ರಾಜಕೀಯ ಪ್ರಜಾಪ್ರಭುತ್ವದ ಬಗ್ಗೆ ಚರ್ಚೆನೆ ಮಾಡಲಿಲ್ಲ ನಾವು. ಈ ರಾಜಕೀಯ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಚರ್ಚೆ ಮಾಡದೆ ಅದಕ್ಕೂ ಆರ್ಥಿಕ ಪ್ರಜಾಪ್ರಭುತ್ವಕ್ಕೂ ನಾವು ಲಿಂಕ್ ಅನ್ನ ಕಲ್ಪಿಸದೇ ಇದ್ರೆ ನಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗೋದು. ನೋಡಿ, ಈಗ ಸ್ವತಂತ್ರ ಭಾರತ ಆರ್ಥಿಕವಾಗಿ ಬಹಳ ದೊಡ್ಡ ಶ್ರೀಮಂತ ರಾಷ್ಟ್ರ. ಇಂಡಿಯಾ ಈಸ್ ಮೋರ್ ರಿಚರ್ ಟುಡೇ ದ್ಯಾನ್ ಎವರ್ ಬಿಫೋರ್. ಈ ಹಿಂದಿಗೆ ಕಂಪೇರ್ ಮಾಡಿಕೊಂಡ್ರೆ, ಹೋಲ್ಸ್ ನೋಡಿದ್ರೆ ಇವತ್ತು ನಾವು ಭಾರತ ದೇಶ ಶ್ರೀಮಂತವಾಗಿದೆ. ಆದ್ರೆ ಈ ಶ್ರೀಮಂತಿಕೆಯ ಸಂಪತ್ತು ಯಾರ ಕೈಯಲ್ಲಿದೆ ಅಂದ್ರೆ, ಈ ದೇಶದ 60% ಸಂಪತ್ತು ಒಂದೇ 1% ಜನ ಅನುಭವಿಸ್ತಾ ಇದ್ದಾರೆ. ಅವರ ಹಿಡಿತ ಜನ 20% ಸಂಪತ್ತು 9% ಜನರ ಕೈಯಲ್ಲಿದೆ. ಉಳಿದ 20% ಸಂಪತ್ತು 9 ಜನರು ಅನುಭವಿಸ್ತಾರೆ. ಈ ರೀತಿ ಒಂದು ಅಸಮಾನ ಭಾರತವನ್ನು ನಾವಿಲ್ಲಿ ನಿರ್ಮಾಣ ಮಾಡಿದ್ದೀವಿ. ಈ ಅಸಮಾನ ಭಾರತ ದೇಶದಲ್ಲಿ ಬಡತನ ಹಾಗೆ ಮುಂದುವರೆದಿದೆ. ಅನಕ್ಷರಸ್ಥರು, ನಿರುದ್ಯೋಗಗಳು, ರೈತರ ಆತ್ಮಹತ್ಯೆಗಳು, ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಬೀದಿ ಪಾಲಾಗ್ತಾ ಇರ್ತಕ್ಕಂಥ ಸನ್ನಿವೇಶನ ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಆರ್ಥಿಕ ಪ್ರಜಾಪ್ರಭುತ್ವಕ್ಕೂ ರಾಜಕೀಯ ಪ್ರಜಾಪ್ರಭುತ್ವಕ್ಕೂ ಲಿಂಕ್ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡು ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಬೇಕಾದ್ರೆ, ಆ ರೀತಿ ಮಾಡೋದ್ರಿಂದ ಸಮಾನತೆಯನ್ನು ಸಾಧಿಸ್ತಕ್ಕಂಥ ಗುರಿಯತ್ತ ನಾವು ತರ್ತೇವೆ. ಅದೇ ರೀತಿ ಸಾಮಾಜಿಕ ನ್ಯಾಯದ ಬಗ್ಗೆನೂ ನಾವು ಪ್ರಜಾಪ್ರಭುತ್ವ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ. ಹಾಗಾಗಿನೇ ಇವತ್ತು ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ರೀತಿಯ ಕಾನೂನುಗಳು, ಇಷ್ಟು ದೊಡ್ಡ ಜಗತ್ತಿನ ಎಲ್ಲ ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದಾಗ ನಮ್ಮ ಸಂವಿಧಾನ ಬಹಳ ದೊಡ್ಡದು. ಆ ಸಂವಿಧಾನದ ಅಡಿಯಲ್ಲಿ ಅನೇಕ ಕಾನೂನುಗಳನ್ನ ನಾವು ಮಾಡಿ
ಇಷ್ಟೆಲ್ಲಾ ಕಾನೂನುಗಳಿದ್ರೂ ಸಹ ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಕಡಿಮೆ ಆಗಿಲ್ಲ. ದಲಿತರ ಮೇಲೆ ದೌರ್ಜನ್ಯ ಕಡಿಮೆ ಆಗಿಲ್ಲ. ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಕಡಿಮೆ ಆಗಿಲ್ಲ. ಇವತ್ತು ನಮ್ಮ ಮೂಲಭೂತ ಹಕ್ಕುಗಳನ್ನೇ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ನಮಗೆ. ಇವತ್ತು ಈ ದೇಶದಲ್ಲಿ ನೀವೇನ್ ತಿನ್ನಬೇಕು, ಏನ್ ತಿನ್ನಬಾರದು, ಎಂತ ಬಟ್ಟೆ ಹಾಕೋಬೇಕು, ಎಂತ ಬಟ್ಟೆ ಹಾಕೋಬಾರ್ದು, ನೀವ್ ಹೆಂಗ್ ನಡ್ಕೋಬೇಕು, ಹೆಂಗ್ ನಡ್ಕೋಬಾರ್ದು, ನೀವ್ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಈ ರೀತಿ ಫರ್ಮಾನುಗಳನ್ನು ಹೊರಡಿಸಿ ನಮ್ಮ ಸಾಮಾಜಿಕ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ. ನಾವು ಏನನ್ನ ಗಳಿಸಿ ಅನುಭವಿಸ್ತಾ ಇದ್ವೋ ಅದನ್ನ ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ನಾವು ನಿಂತಿದ್ದೀವಿ. ಅದಕ್ಕೆ ನಾನು ಮೊನ್ನೆ ಈ ಡಿವೈಎಫ್ಐ ಕಾನ್ಫರೆನ್ಸ್ ನಲ್ಲಿ ಹೇಳ್ತಾ ಇದ್ದೆ, ಮನು ಈಸ್ ಡಿಸೈಡಿಂಗ್ ದಿ ಮೆನು ಆಫ್ ಇಂಡಿಯನ್ಸ್. ಈ ರೀತಿಯ ಒಂದು ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ. ಹಾಗಾಗಿ ಬಂಧುಗಳೇ, ನಾವು ಈ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ವ್ಯಾಖ್ಯಾನ ಕೊಡ್ತಕ್ಕಂಥ, ಒಂದು ಹೊಸ ಅರ್ಥನ ಕೊಡ್ತಕ್ಕಂಥ, ಕೇವಲ ರಾಜಕೀಯ ಹಕ್ಕು ಮಾತ್ರ ಅಲ್ಲ, ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳು ಅದರನ್ನು ಒಳಗೊಂಡಿವೆ ಅಂತಕ್ಕಂಥ ಒಂದು ಚರ್ಚೆಯನ್ನ ನಾವು ಪ್ರಾರಂಭ ಮಾಡಿ ನಿಮ್ಮ ಹೋರಾಟಗಳಲ್ಲಿ ಆ ದಿಕ್ಕಿನಲ್ಲಿ ನೀವು ರೂಪಿಸಿಕೊಂಡಾಗ ನಮ್ಮ ದೇಶದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಪರಿಹಾರ. ಅದೇ ರೀತಿ ಜಾತ್ಯತೀತ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಎರಡನೇ ಒಂದು ಅಗ್ರಸ್ಥಾನ ಪಡೆದಿರ್ತಕ್ಕಂಥ ಒಂದು ಮೌಲ್ಯ, ಒಂದು ಸಿದ್ಧಾಂತ. ಆದ್ರೆ ಜಾತ್ಯತೀತ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅನೇಕ ವರ್ಷಗಳ ಕಾಲ ನಾವು ಭಾರತೀಯರು ಭಾರತ ದೇಶದಲ್ಲಿ ಜಾತ್ಯತೀತರೆ ಸರ್ಕಾರ ಎಲ್ಲ ಧರ್ಮದ ಜನರನ್ನ ಸಮಾನರಾಗಿ ಕಾಣಬೇಕು, ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ರಿಲಿಜನ್ಸ್ ಬೈ ದಿ ಗವರ್ನಮೆಂಟ್. ಅದೆಲ್ಲ ನಿಜವಾದಂತ ಅರ್ಥ. ನಿಜವಾದಂತ ಅರ್ಥದಲ್ಲಿ ಧರ್ಮ ಅಂತಕ್ಕಂಥದ್ದು ರಾಜಕಾರಣದಿಂದ ಬೇರ್ಪಟ್ಟಿರಬೇಕು. ಧರ್ಮ ರಾಜಕಾರಣದಿಂದ ಬೇರ್ಪಟ್ಟಿರಬೇಕು ಅಂತ ಅನ್ನೋದಾದ್ರೆ ಏನು ಅಂದ್ರೆ, ಸರ್ಕಾರ ನೀತಿ ರೂಪಿಸುತ್ತೆ, ಶಿಕ್ಷಣ ನೀತಿ, ಕೃಷಿ ನೀತಿ, ಆಹಾರದ ನೀತಿ, ಆರೋಗ್ಯದ ನೀತಿ, ಜನಸಂಖ್ಯಾ ನೀತಿ, ಈ ರೀತಿ ಅನೇಕ ನೀತಿಗಳನ್ನ ರೂಪಿಸುತ್ತೆ. ಆ ನೀತಿಗಳನ್ನ ರೂಪಿಸಬೇಕಾದ್ರೆ ಸರ್ಕಾರ ಇಡೀ ದೇಶದ ಎಲ್ಲ ಜನರನ್ನ ಹಿತದಲ್ಲಿ ಇಟ್ಟುಕೊಂಡು ರೂಪಿಸಬೇಕು. ಯಾವುದೇ ಒಂದು ಧರ್ಮ ಹಿಂಗ್ ಹೇಳುತ್ತೆ, ಆದ್ರಿಂದ ನಮ್ಮ ಶಿಕ್ಷಣ ನೀತಿ ಹಿಂಗಿರ್ಬೇಕು, ನಮ್ಮ ಆಹಾರದ ನೀತಿ ಹಿಂಗಿರ್ಬೇಕು, ಇದು ತಪ್ಪು. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಸಪರೇಟ್ ರಿಲಿಜನ್ ಫ್ರಮ್ ಪಾಲಿಟಿಕ್ಸ್ ಅನ್ನೋದು ನಿಜವಾದ ಅರ್ಥದಲ್ಲಿ ನಾವು ಜಾತ್ಯತೀತ. ಇಲ್ಲಿ ಬಹಳ ಗಂಭೀರವಾಗಿ ನಾವು ಅರ್ಥ ಮಾಡ್ಕೋಬೇಕಿರ್ತಕ್ಕ ಮತ್ತೊಂದು ವಿಚಾರ ಅಂತಂದ್ರೆ, ಭಾರತದ ಸಂವಿಧಾನ ಧರ್ಮ ವಿರೋಧಿ ಅಲ್ಲ. ಜಗತ್ತಿನ ಎಲ್ಲ ಧರ್ಮಗಳು ಜನರ ಕಣ್ಣೀರನ್ನ ಒರೆಸೋಕೆ ಹುಟ್ಟಿದ್ದು, ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಹುಟ್ಕೊಂಡಿದ್ದು, ಜನರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸೋದಕ್ಕೆ ಧರ್ಮ ಹುಟ್ಕೊಂಡಿದ್ದು. ಹಾಗಾಗಿ ನಾವ್ಯಾರು ಧರ್ಮ ವಿರೋಧಿಗಳಾಗೋದು ಬೇಡ. ಆದ್ರೆ ಧರ್ಮನ ಅಪ್ರಜಾಪ್ರಭುತ್ವಗೊಳಿಸಿದಾಗ ಅನ್ಡೆಮೊಕ್ರಟೈಸೇಷನ್ ಆಫ್ ರಿಲಿಜನ್ ಅಂತ ನಾವು ಕರೀತೀವಿ, ಅದು ಮೂಲಭೂತವಾದ ಆಗುತ್ತೆ. ಧರ್ಮನ ಅಪ್ರಜಾಪ್ರಭುತ್ವಗೊಳಿಸುವುದು ಅಂದ್ರೆ ಏನು? ಈಗ ಕೇರಳದಲ್ಲಿ ಒಂದು ಒಂದು ಸಮುದಾಯ, ಆ ಸಮುದಾಯದ ಗುರುಗಳು ಹೇಳಿದ್ರು ಏನು ಅಂತಂದ್ರೆ, ಗಂಡಸರೆಲ್ಲ ಟೋಪಿ ಇಟ್ಕೋಬೇಕು. ನಾನು ನನ್ನಂತ ಅವನು ತರಳೆ ನಾನು ಇಟ್ಕೊಳ್ಳೋದಿಲ್ಲ ಅಂತ, ಅವನ್ ಜಾತಿಯಿಂದ ಹೊರಗ ಹಾಕಿ ಅಂತ. ನನ್ನಲ್ಲೇನೋ ಜಾತಿಯಿಂದ ಹೊರಗೆ ಹಾಕ್ತದೆ. ನನ್ನ ಹೆಂಡತಿ ಏನಾಗ್ಬೇಕು, ನನ್ನ ಮಕ್ಕಳೇನಾಗ್ಬೇಕು, ನನ್ನ ಅಣ್ಣ ತಮ್ಮಂದ್ರೆ ಏನಾಗ್ಬೇಕು, ನನ್ನ ಅಕ್ಕ ತಂಗಿಯಂದ್ರೆ ಏನಾಗ್ಬೇಕು, ನನ್ನ ತಂದೆ ತಾಯಿ ಆ ಜಾತಿನಲ್ಲಿ ಮುಂದುವರಿಬೇಕು, ಅವರು ಹೊರಗಡೆ ಬರ್ತಾರೆ. ಹೀಗೆ ನನ್ನ ಮನಸ್ಸಿಗೆ ವಿರುದ್ಧವಾಗಿ ನನ್ನ ಮೇಲೆ ಒಂದು ಧಾರ್ಮಿಕ ಆಚರಣೆಯನ್ನ ಹೇರ್ತಾರಲ್ಲ, ಅದು
ಧರ್ಮನ ಅಪ್ರಜಾಪ್ರಭುತ್ವಗೊಳ್ತಕ್ಕಂಥ ಪ್ರಕ್ರಿಯೆ. ಈಗ ಕಾಶ್ಮೀರದಲ್ಲಿ 192% ಮುಸಲ್ಮಾನರು. ಕಾಶ್ಮೀರಿ ಮುಸಲ್ಮಾನರು ಬುರ್ಕಿ ಹಾಕಲ್ಲ. ಅದೇ ನಿಮ್ಗೆ ಎಷ್ಟು ದಿನ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಅವ್ರು ಹಾಕಲ್ಲ, ಬುರ್ಕಿ ಹಾಕಲ್ಲ. ಆದ್ರೆ ಇವತ್ತು ಧಾರ್ಮಿಕ ಮೂಲಭೂತವಾದಿಗಳು ಹುಟ್ಕೊಂಡಿದ್ದಾರೆ ಕಾಶ್ಮೀರ. ಅವರು ಹೆಣ್ಣು ಮಕ್ಕಳಿಗೆ ಇವತ್ತು ಧಮಕಿ ಹಾಕ್ತಾ ಇದ್ದಾರೆ, ನೀವು ಬುರ್ಕಿ ಹಾಕೋಬೇಕು, ಬುರ್ಕಿ ಹಾಕೊಳ್ಳದೆ ಇದ್ರೆ ಅವ್ರ ಮೇಲೆ ಗಲಾಟೆ ಮಾಡಿ. ಅವರ ಮನಸ್ಸಿಗೆ ವಿರುದ್ಧವಾಗಿ ಅವ್ರ ಮೇಲೆ ಒಂದು ಒತ್ತಡವನ್ನು ತರ್ತಕ್ಕ, ನೀನ್ ನೂರ್ನಾಮ ಹಾಕೋಬೇಕು, ಗಡ್ಡ ಬಿಡಬೇಕು, ಬುರ್ಕಿ ಹಾಕ್ಬೇಕು, ಪಾದ ಪೂಜೆ ಮಾಡ್ಬೇಕು, ಕಾಣಿಕೆ ಕೊಡ್ಬೇಕು. ನೋಡಿ, ಇವು ಅಪ್ರಜಾಪ್ರಭುತ್ವಗೊಳ್ತಕ್ಕಂಥ ಪ್ರಕ್ರಿಯೆಗಳು. ಇದನ್ನ ನಾವು ವಿರೋಧ ಮಾಡ್ಬೇಕು ಧರ್ಮ. ಹಾಗಾದ್ರೆ ಕೋಮುವಾದ ಅಂದ್ರೇನು? ಕೋಮುವಾದ ಅಂತಂದ್ರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಧರ್ಮ ಮತ್ತು ರಾಜಕಾರಣ ಬೆರೆತಾಗ ಅದು ಕೋಮುವಾದ ಆಗುತ್ತೆ. ರಾಜನಾದವನು ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಿ, ಜನರ ಸಂಕಷ್ಟಗಳನ್ನ ಪರಿಹಾರ ಮಾಡಿ ಅವನ ಅಧಿಕಾರದಲ್ಲಿ ಮುಂದುವರಿಬೇಕು. ಆದ್ರೆ ಆ ರಾಜ ಅದು ಮಾಡಲ್ಲ. ಅವನು ಮಜಾ ಮಾಡ್ಕೊಂಡಿದ್ ಬಿಡ್ತಾರೆ ಅರಮನೆ. ಜನ ಕಷ್ಟ, ಅವ್ರ ಕಷ್ಟ ಪರಿಹಾರ ಮಾಡೋರಿಲ್ಲ, ಜನ ತಿರುಗಿ ಬಿಡ್ತಾರೆ ರಾಜನ. ರಾಜನ ಸ್ಥಾನದಲ್ಲೇ ಕೂರ್ಬಾರ್ದು, ನೀನ್ ಗೆಟ್ ಔಟ್ ಅಂತ ಹೇಳ್ಕೋರು ಸಿಟ್ಟಿಗೇಳಿ ದಂಗೆ ಹೇಳ್ತಾರೆ. ಆಗ ಅವನು ಅಧಿಕಾರದ ಅನುಭವವನ್ನ ಅನುಭವಿಸಿರೋನು ಬಿಟ್ಕೊಡ್ತಾನೆ ಸುಲಭವಾಗಿ. ಬಿಟ್ಕೊಡಕ್ಕೂ ರೆಡಿ ಇಲ್ಲ, ಜನ ಸೇವೆನೂ ಮಾಡ. ಆಗ ಧರ್ಮಗುರುಗಳ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು, ಗುರುಗಳೇ ನೀವು ನನ್ನನ್ನು ಕಾಪಾಡ್ಬೇಕು. ಆಗ ಧರ್ಮಗುರುಗಳು ಬರ್ತಾರೆ, ಭಕ್ತರೇ ನಿಮ್ಮ ಕಷ್ಟಗಳಿಗೆಲ್ಲ ದೇವರು ಕೊಟ್ಟ ಶಾಪ ಕಾರಣ ಈ ರಾಜನಲ್ಲ, ನಿಮ್ಮ ಕರ್ಮ ಕಾರಣ ರಾಜನಲ್ಲ, ನಿಮ್ ಪಾಪ ಕಾರಣ ರಾಜನಲ್ಲ. ನೋಡಿ, ಧರ್ಮ ರಾಜಕಾರಣ ಇಲ್ಲಿ ಬರೆಯುತ್ತೆ. ಧರ್ಮ ರಾಜಕಾರಣ ಜೊತೆ ಬೆರೆತಾಗ ಅದು ಕೋಮುವಾದ ಆಗತ್ತೆ. ಹಾಗಾಗಿ ಆತ್ಮೀಯರೇ, ನಾವು ಧರ್ಮ ವಿರೋಧಿಗಳಾಗೋದು ಬೇಡ. ಎಲ್ಲ ಧರ್ಮಗಳನ್ನು ನಾವು ಗೌರವಿಸೋಣ. ಆದ್ರೆ ಧರ್ಮನ ಅಪ್ರಜಾಪ್ರಭುತ್ವಗೊಳ್ಳುವ ಪ್ರಕ್ರಿಯೆಯನ್ನ ವಿರೋಧಿಸೋಣ. ಧರ್ಮನ ರಾಜಕಾರಣ ಜೊತೆ ಬೆರೆಯುವಂತ ಪ್ರಕ್ರಿಯೆಯನ್ನ ನಾವು ವಿರೋಧ ಮಾಡೋಣ. ಹಾಗಾಗಿನೇ ಇವತ್ತು ದುರಾದೃಷ್ಟವಶ ಜಾತ್ಯತೀತಕ್ಕೆ ಸರಿಯಾದಂತ ಅರ್ಥ ನಾವು ಕೊಟ್ಟಿದ್ದ ಕಾರಣ ಇವತ್ತು ಧರ್ಮ ಗುರುಗಳೇ ರಾಜಕೀಯ ಅಧಿಕಾರ ಕೈಗೆತ್ಕೊಂಡ್ಬಿಟ್ಟಿದ್ದಾರೆ. ಕಾವಿ ಹಾಕೊಂಡಿರೋ ಜನ ಮಂತ್ರಿಗಳಾಗೋಗಿದ್ದಾರೆ, ಮುಖ್ಯಮಂತ್ರಿಗಳಾಗೋಗಿದ್ದಾರೆ. ನೋಡಿ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಜನ ಇವತ್ತು ಅಧಿಕಾರದ ಸ್ಥಾನಮಾನಗಳಲ್ಲಿ ಆಯ್ಕಟ್ಟು ಜಾಗಗಳಲ್ಲಿ ಕೂತಿದ್ದಾರೆ. ಇದು ಬಹಳ ಬಹಳ ಅಪಾಯಕಾರಿಯಾದಂತ ಒಂದು ಸನ್ನಿವೇಶ, ಒಂದು ಬೆಳವಣಿಗೆ. ಇಲ್ಲಿ ನಮ್ಮ ಧರ್ಮದ ಬಗ್ಗೆ, ಜಾತ್ಯತೀತ ಬಗ್ಗೆ ಒಂದು ಸ್ಪಷ್ಟವಾದಂತಹ ನೀತಿ ಮತ್ತು ಧೋರಣೆಯನ್ನು ನಾವು ಇಟ್ಕೋಬೇಕು. ಇನ್ನು ಕೊನೆಯದಾಗಿ ನಿಮ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ಬಗ್ಗೆ. ಸಾಮಾಜಿಕ ನ್ಯಾಯದ ಬಗ್ಗೆನೂ ಸಹ ನಾವು ಈ ಕಳೆದ 70 ವರ್ಷಗಳಲ್ಲಿ ಏನ್ ಚರ್ಚೆ ಮಾಡಿದ್ದೀವಿ ಅಂದ್ರೆ, ಮೀಸಲಾತಿ ಅಷ್ಟೇ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಅಂದೇನು? ಮೀಸಲಾತಿ. ನಾನು ಮೀಸಲಾತಿಯ ವಿರೋಧಿ ಅಲ್ಲ. ನನ್ನ ಜಡ್ಜ್ಮೆಂಟ್ಗಳಲ್ಲೇ ನಾನು ಮೀಸಲಾತಿಯನ್ನು ಎತ್ತಿ ಹಿಡಿದಿರೋನು. ಎಲ್ಲಿಯವರೆಗೂ ರಾಜಕೀಯ, ಆರ್ಥಿಕ, ಸಾಮಾಜಿಕ ಅಸಮಾನತೆ ಇರುತ್ತೋ ಅಲ್ಲಿಯವರೆಗೂ ಸಹ ಮೀಸಲಾತಿ ಅವಶ್ಯಕತೆ ಇದೆ. ಆದ್ರೆ ಮೀಸಲಾತಿ ಒಂದೇನಾ ಸಾಮಾಜಿಕ ನ್ಯಾಯ? ಅಲ್ಲ. ಸಾಮಾಜಿಕ ನ್ಯಾಯದ ವ್ಯಾಪ್ತಿಯನ್ನ ಮೀಸಲಾತಿಗೂ ಮೀರಿ ನಾವು ನೋಡ್ಬೇಕಾಗಿದೆ. ಇಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಿರಿಯರನ್ನ ನೋಡ್ಕೊಳ್ಳೋರಿಲ್ಲ, ಮಕ್ಕಳ ಮೇಲೆ ಬಹಳ ದೊಡ್ಡ ಪ್ರಮಾಣದಾಗ ಪರಿಣಾಮಕಾರಿಯಾದಂತ ಆಘಾತಕಾರಿಯಂತ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇವೆಲ್ಲವನ್ನೂ ಸಹ ಮೀಸಲಾತಿ, ಇದು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಿಲ್ಲ. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ನಿಮ್ಗೆ ಅದನ್ನ ತಿಳಿಪಡಿಸ್ತೇನೆ. ಈ ಕಡೆ ಹೊಸಕೋಟೆ ನೋಡಿದ್ದೀರಾ?
ಇದು ಬೆಂಗಳೂರು. ಈ ಬೆಂಗಳೂರು ಹೊಸಕೋಟೆ ಮಧ್ಯೆ ಒಂದು 100 ವರ್ಷಗಳ ಹಿಂದೆ ಅಂತ ಇಟ್ಕೊಂಡು ಎಲ್ಲ ಹೊಲಗದ್ದೆಗಳಿವೆ. ಆ ಊರಿನ ರೈತರು ಈ ಊರಿನ ರೈತರು ಹೋಗೋದು, ಅಲ್ಲಿ ಬೇಸಾಯ ಮಾಡೋದು, ಬರುವುದು. ಅಂತದ್ರಲ್ಲಿ ಈ ನೀಲಾ ಮತ್ತು ಗೀತಾ ಅಂತವ್ರು ಇಬ್ರು ಸ್ನೇಹಿತರಾಗೋದು. ಅವರು ಹೊಸಕೋಟೆಯಿಂದ ಒಬ್ರು ಬರ್ತಾರೆ, ಬೆಂಗಳೂರಿನಿಂದ ಒಬ್ರು. ಅವ್ರ ದಿನಾಲು ಒಂದ್ ಕಡೆ ಕೂತ್ಕೊಳ್ಳೋದು, ಎಲೆ ಅಡಿಕೆ ಹಾಕೊಳ್ಳೋದು, ಅವ್ರ ಕಷ್ಟ ಸುಖ ಹಂಚ್ಕೊಳ್ಳೋದು, ಅಡಿಗೆ ಅದು ಇದು ಮತ್ತೊಂದು ಮಾತಾಡ್ಕೊಳ್ಳೋದು. ಅವ್ರ ಹೊಲಕ್ಕೆ ಕೆಲ್ಸಕ್ಕೆ ಅವ್ರು ಹೋಗೋದು, ಗೀತಾ ಈ ಕೆಲ್ಸಕ್ಕೆ ಸರಿ ಕೆಲಸ ಮುಗಿಸ್ಕೊಂಡು ಅವ್ರು ಹೊಸಕೋಟೆಗೆ ಹೋಗೋದು, ಇವ್ರು ಬೆಂಗಳೂರು. ಒಂದ್ ಸೀಡ್ ಅಲ್ಲಿ ಇಬ್ರು ಕೂತು ಎಲೆ ಅಡಿಕೆ ಹಾಕೋಬೇಕಾದ್ರೆ ಅವ್ರ ಹೊಗೆ ಸೊಪ್ಪು ಹಾಕ್ತಿದ್ರು, ಇವ್ರು ಹಾಕ್ತಾರೆ ಇವಾಗ ಗೊತ್ತಿಲ್ಲ. ಕೂತಾಗ ಆ ಜಾಗದಲ್ಲಿ ಒಂದ್ ಮಾವಿನ ಗೊಟ್ಟು ಸಿಕ್ತು. ನನ್ನಂತ ತಂದು ಬಿಸಾಕ್ ಹೋಗಿದ್ದೆ. ಅದು ಘಮ ಘಮ ಅಂತ ವಾಸ. ಯಾವ್ದೋ ಜಾತಿ ಚೆನ್ನಾಗಿದೆ, ನಾವೊಂದು ಗಿಡವಾಗಿ ಬೆಳೆಸೋಣ ಅಂತೇಳಿ ಒಬ್ಬರು ಆಗಿದ್ರು, ಇನ್ನೊಬ್ಬರು ಗೊಬ್ಬರ ತಂದು ಹಾಕಿದ್ರು, ಇನ್ನೊಬ್ರು ನೀರ್ ತಂದ್ರು, ಅದನ್ನ ನಾಟಿ ಮಾಡಿದ್ರು. ಅದೊಂದು 15 ದಿವಸ ಆದ್ಮೇಲೆ ಒಂದು 3 ಎಲೆ ಮೊಳಕೆ, ಅದಕ್ಕೊಂದು ಬೇಲಿ. ಆ ಮೇಡಮ್ ಒಂದ್ ದಿವಸ ನೀರು, ಈ ಮೇಡಮ್ ಒಂದ್ ದಿವಸ ನೀರು ಹಾಕಿ, ಹಿಂಗ್ ನೀರ್ ಹಾಕ್ತಾ ಹಾಕ್ತಾ ಒಂದ್ 3 ವರ್ಷ ಆದ್ಮೇಲೆ ಅದೊಂದು ದೊಡ್ಡ ಗಿಡವಾಗಿ ಬೆಳೆದು ಮೊದಲನೇ ಫಸಲು 3 ಮಾವಿನ ಹಣ್ಣು. ಗೀತಾ ನನ್ಗೆ 2 ಬೇಕು, ನೀಲ ಸುಮ್ಮನೆ ಇರ್ತಲ್ಲ, ಇಲ್ಲ ಗೀತಾ ನೀನ್ ಒಂದ್ ತಪ್ಪ ನನ್ಗೆ 2. ಈ ಇಬ್ರು ಜಗಳ ಆಡ್ಕೊಂಡು ಅವ್ರನ್ನ ಪಂಚಾಯತಿದಾರ 2 ಕಡೆ ವಾದ ವಿವಾದ ಕೇಳಿ, ಇಲ್ಲ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕು. ಆಯ್ತು ಅಂತ ಪಂಚಾಯತ್ ಸ್ಪಾಟ್ ಇನ್ಸ್ಪೆಕ್ಷನ್. ಈ ಸ್ಪಾಟ್ ಇನ್ಸ್ಪೆಕ್ಷನ್ ನೋಡಿದ್ರೆ ನೀಲ ಹೊಸಕೋಟೆಯಿಂದ ಈ ಹೊಲಕ್ಕೆ ಬರ್ತಾನೆ. ಬೆಳಗ್ಗೆ ಬರ್ಬೇಕಾದ್ರೆ ಸೂರ್ಯ ಯಾವ ಕಡೆ ಇರ್ತಾನಾಗ? ಪೂರ್ವ ದಿಕ್ಕಿನಲ್ಲಿ ಇರ್ತಾನೆ ಅಲ್ವಾ, ಸೂರ್ಯ ಹುಟ್ಟೋದು. ಅಂದ್ರೆ ನೀಲ ಬರ್ಬೇಕಾದ್ರೆ ಬೆನ್ನು ಕೊಟ್ಟು ಬರ್ತಾನೆ ಸೂರ್ಯನ್ಗೆ, ಹೌದಾ? ಸಾಯಂಕಾಲ ಹೋಗ್ಬೇಕಾದ್ರೆ ಸೂರ್ಯ ಎಲ್ಲಿ ಇರ್ತಾನೆ? ಆವಾಗ ಬೆನ್ನಿ ಆ ಕಡೆ ಇರುತ್ತೆ. ನೀಲಾ ಮೇಡಮ್ ಬೆಳಗ್ಗೆ ಬರ್ಬೇಕಾದ್ರೆ ಸೂರ್ಯನಿಗೆ ಬೆನ್ನು ಕೊಟ್ಟು ಬರ್ತಾಳೆ, ಹೋಗುವಾಗ ಬೆನ್ನು ಕೊಟ್ಟು ಹೋಗ್ತಾಳೆ. ಗೀತಾ ಬೆಂಗಳೂರಿನಿಂದ ಆ ಕಡೆ ಹೋಗ್ಬೇಕಾದ್ರೆ ಮುಖ ಕೊಟ್ಟವರ ಶ್ರಮ ಜಾಸ್ತಿನ, ಬೆನ್ನು ಕೊಟ್ಟವರ ಶ್ರಮ ಜಾಸ್ತಿನ? ಅಲ್ರಿ, ಬೆನ್ನಿಗೆ ಏನ್ರಿ ಆಗುತ್ತೆ, ಮುಖಕ್ಕೆಲ್ಲ ತೊಂದರೆ ಆಗೋದು, ಮುಖನೇ ಬಾಡಾಗೋದು. ಮುಖ ಕೊಟ್ಟವ್ರ ಶ್ರಮ ಜಾಸ್ತಿ ಅಂತೇಳಿ ಆ ಪಂಚಾಯತ್ ಗೀತಾ ಮೇಡಮ್ 2 ಬಾಳೆಹಣ್ಣು ಕೊಟ್ಟರೆ ನೀಲಾಗೆ 1 ಕೊಟ್ಟು. ಶ್ರಮಕ್ಕೆ ಸರಿಯಾದಂತ ಪ್ರತಿಫಲ ನೀಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಅದು ಆ ಕಥೆಯ ಸಂದೇಶ. ಹಾಗಾಗಿ ಈ ಸಮಾಜದಲ್ಲಿ ಇವತ್ತು ಜಾಗತೀಕರಣ ಬಂದಿದೆ, ಅನೇಕ ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿದೆ. ಆದ್ರೆ 92% ಮಹಿಳೆಯರು ಅಸಂಘಟಿತ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಅವರಿಗೆ ಉದ್ಯೋಗದ ಭದ್ರತೆ ಇಲ್ಲ, ಕನಿಷ್ಠ ಕೂಲಿ ಇಲ್ಲ, ಒಪ್ಕೊಂಡಿರ್ತಕ್ಕಂಥ ಕೂಲಿನು ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ, ಹೆರಿಗೆ ರಜಾ ಇಲ್ಲ, ರಜಾಗಳಿಲ್ಲ, ESI ಇಲ್ಲ, ಏನು ಫೆಸಿಲಿಟೀಸ್. ಸಾಮಾಜಿಕ ನ್ಯಾಯ ಇಲ್ಲಿ ಕೆಲಸ ಮಾಡ್ಬೇಕಾ ಬೇಡವಾ? ಮೈಯಲ್ಲಿ ಇರ್ತಕ್ಕಂಥ ರಕ್ತನ ಬೆವರು ಮಾಡಿ ದೇಶಕ್ಕೆ ಬೇಕಾದಂತ ಆಹಾರ ಧಾನ್ಯ ಬೆಳೀತಾ ಇರ್ತಕ್ಕಂಥ ರೈತರು ಆರ್ಥಿಕವಾಗಿ ದಿವಾಳಿ ಆಗಿದ್ದಾರೆ, ನೈತಿಕವಾಗಿ ದಿವಾಳಿ ಆಗಿದ್ದಾರೆ, ಸಾಂಸ್ಕೃತಿಕವಾಗಿ ದಿವಾಳಿ ಆಗಿದ್ದಾರೆ, ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾರೆ. ಅವರನ್ನ ರಕ್ಷಿಸೋದು ಸಾಮಾಜಿಕ ನ್ಯಾಯದ ಜವಾಬ್ದಾರಿ ಅಲ್ವಾ? ಬಹಳ ದೊಡ್ಡ ಪ್ರಮಾಣದ ಮಕ್ಕಳು ಯಾವ ವಯಸ್ಸಿನಲ್ಲಿ ಅವರು ಆಟ ಆಡ್ಬೇಕು, ವಿದ್ಯಾಭ್ಯಾಸ ಕಲಿಸ್ಬೇಕು, ನಗುತ್ತಾ ಬೆಳಿಬೇಕು, ಅವರು ಅನೇಕ ಕೊಳಕು ಕೆಲಸಗಳನ್ನು ಮಾಡಿಕೊಂಡು ಬಾಲ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಅಲ್ಲಿ ಕೆಲಸ ಮಾಡಬೇಡ್ವಾ? ಉತ್ತರ ಭಾರತ ದೇಶದಲ್ಲಿ ಮೊನ್ನೆ ನಾನು ಡೆಲ್ಲಿನಲ್ಲಿ ಒಂದು ಪೇಪರ್ ನಲ್ಲಿ ಓದ್ತಾ ಇದ್ದೆ, ಅಲ್ಲಿ ಕುಂಭಮೇಳಗಳು ನಡೀತಾರೆ ಗಂಗಾ ನದಿಯ ತೀರದಲ್ಲಿ. ಆ ಕುಂಭಮೇಳಗಳಿಗೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಹೋಗ್ಬೇಕು, ಅವ್ರು ಹಂಗೆ ಸಾಯ್ಬೇಕು. ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಬೇಡ? ಅವ್ರು ನೋಡ್ಕೊಳ್ಳದೆ ಇದ್ರೆ ಸರ್ಕಾರಕ್ಕೊಂದು ಜವಾಬ್ದಾರಿ ಬೇಡವಾ? ಸಮಾಜಕ್ಕೊಂದು ಜವಾಬ್ದಾರಿ ಬೇಡವಾ?
ಈ ರೀತಿ ನೀನ್ ಸತ್ತೋಗಾಗ್ಲಿ ಅಂತ ಹೇಳಿ ಬಿಟ್ಬಿಟ್ಟುವಂತದ್ದು ಎಂತಹ ಅಮಾನವೀಯವಾದಂತಹ ಕೆಲಸ. ಸಾಮಾಜಿಕ ನ್ಯಾಯ ಅಲ್ಲಿ ಕೆಲಸ ಮಾಡಬೇಡವಾ? ಹೀಗೆ ಸಾಮಾಜಿಕ ನ್ಯಾಯನ ಮೀಸಲಾತಿನೂ ಇರ್ಲಿ, ಮೀಸಲಾತಿಯನ್ನು ಮೀರಿ ಮಕ್ಕಳ, ಮಹಿಳೆಯರ, ದಲಿತರ, ಅಲ್ಪಸಂಖ್ಯಾತರ, ದುರ್ಬಲರ, ಹಿರಿಯರ, ವಯಸ್ಸಾದಂತವರ, ಅಂಗವಿಕಲರ, ಈ ಎಲ್ಲ ಕ್ಷೇತ್ರದ ಜನರ ಹಿತಾನ್ನ ಕಾಪಾಡ್ತಕ್ಕಂಥದ್ದು, ಕಲ್ಯಾಣನ ಕಾಪಾಡ್ತಕ್ಕಂಥದ್ದು ಕೂಡ ಸಾಮಾಜಿಕ ನ್ಯಾಯದ ಒಂದು ಭಾಗವಾಗಿ ಬೆಳೆದು ಬರಬೇಕಾಗಿದೆ. ಹಾಗಾಗಿ ನೀವೆಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಹೋರಾಟದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು, ಜನರಿಗೆ ಸರಿಯಾದಂತ ದಾರಿ ತೋರಿಸ್ಬೇಕಾಗಿದೆ. ಆ ದಾರಿ ತೋರಿಸ್ತಕ್ಕಂಥ ದಿಕ್ಕಲ್ಲಿ ಈ ಎಲ್ಲ ವಿಚಾರಗಳು ನೀವು ಅರ್ಥ ಮಾಡ್ಕೋಬೇಕಾಗಿದೆ, ನೀವು ತಿಳ್ಕೋಬೇಕಾಗಿದೆ. ಆ ಮುಖಾಂತರ ನಿಮ್ಮ ಮುಖಂಡತ್ವದಲ್ಲಿ ಜನರಿಗೆ ಒಂದು ಸರಿಯಾದಂತ ದಿಕ್ಕು ತೋರಿಸುವಂತ ಕೆಲಸ ನಿಮ್ಮಿಂದ ಆಗಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.